Good morning, everyone. In this class, I am going to teach you Class 10 Social Science History, Chapter 1 Advent of Europeans to India. ಈ ಚಾಪ್ಟರಲ್ಲಿ ನಿಮಗೆ ಯುರೋಪಿಯನ್ಸ್ ಫಸ್ಟ್ ಯಾವ ರೀತಿ ಇಂಡಿಯಾಗೆ ಬಂದರು, ಬರೋದಕ್ಕೆ ಕಾರಣ ಏನು, ಅಲ್ಲಿಂದ ಹಿಡಿದು ಬಂದ ಮೇಲೆ ಏನೇನಾಯಿತು, ಅದ್ರ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ನೀವು ಆಲ್ರೆಡಿ ಕತೆಗಳಲ್ಲಿ ಅಲ್ಲಿ ಕೇಳಿರ್ತೀರ. ಬ್ರಿಟಿಷ್ ಅವ್ರು ಬಂದರೆ ಏನಾಯಿತು, ಫ್ರೆಂಚ್ ಅವ್ರು ಬಂದರೆ ಏನಾಯಿತು ಅಂತ. ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ನಾವು ಸ್ಟಡಿ ಮಾಡೋಣ. ಮೊದಲನೇದಾಗಿ ನಾವು ಈ ಚಾಪ್ಟರಲ್ಲಿ ಏನೇನು ಕಲಿತೀವಿ ಅಂತ ನೋಡೋಣ. ದಿ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಶಿಪ್ ಇಂಡಿಯಾ ಹ್ಯಾಡ್ ವಿತ್ ಯುರೋಪಿಯನ್ಸ್. ಯುರೋಪಿಯನ್ಸು ಮತ್ತು ಇಂಡಿಯನ್ಸ್ ಕೂಡ ಯಾವ ರೀತಿ ಬಿಸ್ನೆಸ್ ಮಾಡ್ತಾಯಿದ್ರು ಅಂದರೆ ಪ್ರೀ ಕೊಲೋನಿಯಲ್ ಎರಾ, ಅಂದರೆ ಇಂಡಿಯಾಗೆ ಸೀ ರೂಟ್ ಕಂಡುಹಿಡಿಯೋದಕ್ಕೂ ಮೊದಲು ಯಾವ ರೀತಿ ಅಂತ. ನೆಕ್ಸ್ಟ್, ಅರೈವಲ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಫಾರ್ ಟ್ರೇಡ್. ಯಾವ ರೀತಿ ಯುರೋಪಿಯನ್ಸ್ ಇಂಡಿಯಾಗೆ ಬಿಸ್ನೆಸ್ ಮಾಡೋಕ್ಕೆ ಅಂತ ಬಂದರು, ವ್ಯಾಪಾರಕ್ಕೆ ಅಂತ. ನೆಕ್ಸ್ಟು ಅವರಿಂದ ಅಲ್ಲಿ ಜಗಳಗಳೇನು ನಡೀತಾ ಇರುತ್ತೆ ಫ್ರೆಂಚ್ ಮತ್ತು ಬ್ರಿಟಿಷವ್ರ ಮಧ್ಯೆ, ಅದರಿಂದ ಇಲ್ಲಿ ಯುದ್ಧಗಳು ನಡೆಯುತ್ತೆ, ಕರ್ನಾಟಿಕ್ ವಾರ್ಸ್ ಅಂತ, ಕರ್ನಾಟಿಕ್ ಯುದ್ಧ ಅಂತ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ಬೆಂಗಾಲಲ್ಲಿ ನಡೆದಂಥ ಬ್ಯಾಟಲ್ ಆಫ್ ಪ್ಲಾಸಿ ಇರ್ಬೋದು, ಬ್ಯಾಟಲ್ ಆಫ್ ಬಕ್ಸಾರ್, ಡ್ಯುಯಲ್ ಗೌರ್ಮೆಂಟ್ ಸಿಸ್ಟಮ್, ಇದ್ರ ಬಗ್ಗೆ ಎಲ್ಲ ನಾವು ನೋಡೋಣ. ಮತ್ತು ಯಾವ ರೀತಿ ಬ್ರಿಟಿಷ್ ಅವರು ಅಗ್ರೆಸಿವ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬೆಳ್ಕೊಂಡು ಇಡೀ ಇಂಡಿಯಾನ ಕಾಂಕ್ವರ್ ಮಾಡಿಕೊಂಡ್ರು ಅಂತ, ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನಾಯಿತು ಅಂತ ಅದ್ರ ಬಗ್ಗೆ ಕೂಡ ನೋಡೋಣ. ನೋಡ್ರಿ, ಇಂಡಿಯಾಗೆ ವಾಸ್ಕೋ ಡ ಗಾಮ ಬರೋದಕ್ಕೂ ಮೊದಲು ಕೂಡ ಇಂಡಿಯಾ ಮತ್ತು ಯುರೋಪ್ ಮಧ್ಯೆ ಟ್ರೇಡ್ ನಡೀತಾ ಇತ್ತು. ಅದೇನು ನಡೀತಾ ಇರಲಿಲ್ಲ ಅಂತೇನಲ್ಲ. ದೇರ್ ವಾಸ್ ಎ ಗ್ರೇಟ್ ಡಿಮ್ಯಾಂಡ್ ಫಾರ್ ಇಂಡಿಯನ್ ಸ್ಪೈಸಸ್ ಲೈಕ್ ಪೆಪ್ಪರ್, ಕಾರ್ಡಮಮ್, ಜಿಂಜರ್ ಆ್ಯಂಡ್ ಅದರ್ ಸ್ಪೈಸಸ್ ಇನ್ ಯುರೋಪ್. ಇಂಡಿಯಾದಲ್ಲಿ ಬೆಳೀತಾ ಇದ್ದಂಥ ಸ್ಪೈಸಸ್ ಏನಿತ್ತು, ಈ ಪೆಪ್ಪರ್, ಕಾರ್ಡಮಮ್, ಇದು ಶುಂಠಿ ಇರ್ಬೋದು ಮತ್ತು ಕಾಳುಮೆಣಸು, ಈ ಥರ ಮಸಾಲೆ ಪದಾರ್ಥಗಳಿದೆಲ್ಲ, ಇದಕ್ಕೆ ಯುರೋಪಲ್ಲಿ ತುಂಬ ಡಿಮ್ಯಾಂಡ್ ಇತ್ತು. ಯಾಕೆಂದರೆ ಆ ಕಾಲದಲ್ಲಿ ಫ್ರಿಡ್ಜೆಲ್ಲ ಇರಲಿಲ್ಲ. ಊಟನ ಜಾಸ್ತಿ ದಿನ ಇಡಬೇಕು ಅಂದರೆ ಮತ್ತು ಊಟ ಟೇಸ್ಟಿಯಾಗಿರಬೇಕು ಅಂತೇಳಿದ್ರೆ ಅದಕ್ಕೆ ಸ್ಪೈಸಸ್ ಆ್ಯಡ್ ಮಾಡಬೇಕಿತ್ತು, ಅಥವಾ ಉಪ್ಪು ಆ್ಯಡ್ ಮಾಡಬೇಕಾಗಿತ್ತು. ಉಪ್ಪು ಅಲ್ಲಿ ಸಿಗ್ತಾಯಿತ್ತು, ಆದರೆ ಸ್ಪೈಸಸ್ ತುಂಬ ಶಾರ್ಟೇಜ್ ಇತ್ತು. ಅದಕ್ಕೆ ಇಲ್ಲಿಂದ ಟ್ರೇಡ್ ಮಾಡ್ತಾಯಿದ್ರು. ಮೊದಲು ಯಾವ ರೀತಿ ಬರ್ತಾಯಿದ್ರು ಅಂದರೆ, ಅರಬ್ ಮರ್ಚೆಂಟ್ಸ್ ಏನು ಮಾಡ್ತಾಯಿದ್ರು, ಇಂಡಿಯಾ ಮತ್ತು ಚೈನಾಯಿಂದ ಸಿಲ್ಕ್ ಇರ್ಬೋದು, ಇಂಡಿಯಾದಿಂದ ಸ್ಪೈಸಸ್ ಇರ್ಬೋದು, ಇದನ್ನೆಲ್ಲ ತೊಗೊಂಡು ಕಾನ್ಸ್ಟ್ಯಾಂಟಿನೋಪಲ್ ಅಂತ ಒಂದು ಸಿಟಿ ಇದೆ, ಆ ಸಿಟಿಗೆ ತೊಗೊಂಡು ಹೋಗ್ತಾಯಿದ್ರು. ನಾನು ನಿಮಗೆ ಒಂದು ಮ್ಯಾಪ್ ತೋರಿಸ್ತೀನಿ, ಜಸ್ಟ್ ಎ ಸೆಕೆಂಡ್. ನೋಡಿ, ನಾನು ನಿಮಗೆ ಯಾವ ರೂಟಿಂದ ಟ್ರೇಡ್ ಮಾಡ್ತಾಯಿದ್ರು ಅರಬ್ ಮರ್ಚೆಂಟ್ಸ್ ಅಂತೆಲ್ಲ ಅಂತ ತೋರಿಸ್ತೀನಿ ಅಂದೆ. ನೋಡಿ, ಇದು ಇಂಡಿಯಾ ಇದೆ. ಕಾನ್ಸ್ಟ್ಯಾಂಟಿನೋಪಲ್ ಅಂತ ಹೇಳಿದ್ರೆ ಹೀಗೆ ಲೆಫ್ಟಿಗೆ ಬಂದರೆ ಇಲ್ಲಿ ಬರುತ್ತೆ, ಈ ಜಾಗದಲ್ಲಿ. ಮೊದಲು ಟ್ರೇಡರ್ಸ್ ಎಲ್ಲ ಏನು ಮಾಡ್ತಾಯಿದ್ರು ನೋಡಿ, ಇಂಡಿಯಾ ಮತ್ತು ಚೈನಾಯಿಂದ ಇಲ್ಲಿ ಸಿಲ್ಕ್ ರೋಡ್ ಅಂತ ಬರುತ್ತೆ. ರೋಡ್ ಅಂದರೆ ಬರೀ ಒಂದು ರೋಡ್ ಅಂತೇನಿಲ್ಲ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ದಾರಿ ಅಂತ. ಈ ಜಾಗದಿಂದ ತಗೊಂಡು ಇದೇ ರೀತಿ ಈ ಕಡೆ ಈ ಡೆಸರ್ಟ್ ಜಾಗ, ಇರಾಕ್ ಕಡೆ ಹೋಗಿ ಇಲ್ಲಿ ಏನು ಕಾನ್ಸ್ಟ್ಯಾಂಟಿನೋಪಲ್ ಅಂತ ಸಿಟಿ ಇದೆ ನೋಡಿ, ಈ ಇಸ್ತಾನ್ಬುಲ್ ಅಂತ ಇದೆಯಲ್ಲ, ಇದೇ ಹಳೆ ಕಾಲದಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ ಅಂತ ಕರಿತಾಯಿದ್ರು. ಆಮೇಲೆ ಇದನ್ನು ಇಸ್ತಾನ್ಬುಲ್ ಅಂತ ಕರಿತಾ ಇದ್ದಾರೆ. ಈ ಜಾಗಕ್ಕೆ ಅವರು ತೊಗೊಂಡೋಗ್ತಾಯಿದ್ರು. ನೋಡಿ ಎಷ್ಟು ದೂರ ತೊಗೊಂಡೋಗ್ತಾಯಿದ್ರು ಅಂತ. ಇದನ್ನೆಲ್ಲ ಲ್ಯಾಂಡ್ ಮೇಲೆ ಮತ್ತು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸಮುದ್ರದಾಸಿ ಕೂಡ ತೊಗೊಂಡೋಗ್ತಾಯಿದ್ರು. ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡೋಗಿ ಇಲ್ಲಿ ಮಾರ್ತಾಯಿದ್ರು ಅಂತ. ಅಲ್ಲಿಂದ ಏನು ನಡೀತಾ ಇತ್ತು, ಇಟಾಲಿಯನ್ ಮರ್ಚೆಂಟ್ಸ್ ಅಂದರೆ ಇಲ್ಲಿದೆ ನೋಡಿ, ಇಟಾಲಿ ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಕಾನ್ಸ್ಟ್ಯಾಂಟಿನೋಪಲ್, ಇಲ್ಲಿ ಇಟಲಿ. ಈ ಜಾಗದಲ್ಲಿದ್ದಂಥ ಕೆಲವು ಮರ್ಚೆಂಟ್ಸ್, ಈ ಜಾಗದಲ್ಲಿ ವೆನ್ನಿಸ್ ಅಂತ ಬರುತ್ತೆ, ಇಲ್ಲಿ ಅದು ಮ್ಯಾಪಲ್ಲಿ ತೋರಿಸ್ತಾ ಇಲ್ಲ, ಆ ಜಾಗದವರೆಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗಿ ಕಾನ್ಸ್ಟ್ಯಾಂಟಿನೋಪಲ್ಲಿಂದ ಬೇರೆ ಬೇರೆ ಯುರೋಪಿಯನ್ ಕಂಟ್ರೀಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು, ಈ ಜಾಗಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಈ ಕಾರಣದಿಂದ ಕಾನ್ಸ್ಟ್ಯಾಂಟಿನೋಪಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸಿಟಿ ಆಗಿರುತ್ತೆ, ಮತ್ತು ಇದನ್ನು ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕೂಡ ಕರಿತಾ ಇರ್ತಾರೆ. ಈ ಅರೇಂಜ್ಮೆಂಟಲ್ಲಿ ಅರೇಬಿಯನ್ ಮರ್ಚೆಂಟ್ಸ್ ಇಂಡಿಯಾದಿಂದ ಅಥವಾ ಚೈನಾದಿಂದ ಏನು ಟ್ರೇಡ್ ಬರ್ತಾಯಿತ್ತು, ಅಥವಾ ಬೇರೆ ಏಷ್ಯನ್ ಕಂಟ್ರೀಸಿಂದ ಏನು ಟ್ರೇಡ್ ಹೋಗ್ತಾಯಿತ್ತು, ಬಿಸ್ನೆಸ್ ಆಗ್ತಾಯಿತ್ತು, ಅದೆಲ್ಲದಕ್ಕೂ ಕೂಡ ಅರಬ್ ಮರ್ಚೆಂಟ್ಸೇ ಮಾಡ್ತಾಯಿದ್ರು. ಯಾವುದೇ ಕಾರಣಕ್ಕೂ ಕ್ರಿಸೆಂಡಮಿಂದ ಅಥವಾ ಯುರೋಪಿಯನ್ಸ್ ಈ ಕಡೆ ಬರ್ತಿರಲಿಲ್ಲ. ಅದೇ ರೀತಿ ಯುರೋಪಲ್ಲಿ ಏನೇನು ಟ್ರೇಡ್ ನಡೀತಾಯಿತ್ತು ಅದೆಲ್ಲ ಇಟಾಲಿಯನ್ ಮರ್ಚೆಂಟ್ಸ್ ಮತ್ತು ಯುರೋಪಿಯನ್ ಮರ್ಚೆಂಟ್ಸೇ ಮಾಡ್ತಾಯಿದ್ರು, ಮೇನ್ಲಿ ವೆನಿಷಿಯನ್ಸ್. ಆ ಕಡೆ ಅರಬ್ಸ್ ಹೋಗ್ತಾ ಇರಲಿಲ್ಲ. ಇಲ್ಲಿ ಏನು ನಡೀತಾ ಇತ್ತು ಅಂತೇಳಿದ್ರೆ, ಈ ಇಟಾಲಿಯನ್ ಮರ್ಚೆಂಟ್ಸ್ಗೆಲ್ಲ ತುಂಬ ಪ್ರಾಫಿಟ್ ಜಾಸ್ತಿ ಬರ್ತಾ ಇರುತ್ತೆ, ತುಂಬ ಒಳ್ಳೆ ದುಡ್ಡು ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ. ಇದೆಲ್ಲದಕ್ಕೂ 1453ರಲ್ಲಿ ಒಂದು ಟ್ವಿಸ್ಟ್ ಸಿಗುತ್ತೆ. ಏನು ಅಂತೇಳಿದ್ರೆ, ಈ ಕಾನ್ಸ್ಟ್ಯಾಂಟಿನೋಪಲ್ ಸಿಟಿ ಬಗ್ಗೆ ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಮ್ಯಾಪಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಜಸ್ಟ್ ಎ ಸೆಕೆಂಡ್. ನೋಡಿ, ನಾನು ಏನು ಹೇಳಿದೆ ನಿಮಗೆ, ಇಲ್ಲಿಂದ ಪರ್ಚೇಸ್ ಮಾಡಿ ತೊಗೊಂಡೋಗಿ ಅರಬ್ ಮರ್ಚೆಂಟ್ಸ್ ಇಲ್ಲಿ ಸೇಲ್ ಮಾಡ್ತಾಯಿದ್ರು ಕಾನ್ಸ್ಟ್ಯಾಂಟಿನೋಪಲ್ ಅಂತ. ಆ ಸಿಟಿ ಸ್ಟ್ರಕ್ಚರ್ನ ತೋರಿಸ್ತೀನಿ ನೋಡಿ. ಈ ಸಿಟಿ ಬಂದು ಇಷ್ಟೇ ಇರೋದು ಆ ಕಾಲದಲ್ಲಿ. ಇದು ಕ್ಲಿಯರ್ ಆಗಿಲ್ಲ ಪಿಕ್ಸೆಲ್ಸು.
ಇಷ್ಟು ಮಾತ್ರ ಇದ್ದಿದ್ದು. ಈ ಇಸ್ತಾನ್ಬುಲ್ ಏನಿದೆ ಅಥವಾ ಕಾನ್ಸ್ಟಾಂಟಿನೋಪಲ್ ಏನಿದೆ, ಇಲ್ಲಿಂದ ಒಂದು ಸ್ವಲ್ಪ ಹೊರಗಡೆ ಇಷ್ಟು ಮಾತ್ರ ಆ ಸಿಟಿ ಇದ್ದಿದ್ದು. ಇಲ್ಲಿ ಟ್ರೇಡ್ ನಡೀತಾ ಇತ್ತು. ಆದರೆ ಈ ಇಷ್ಟು ಜಾಗ ಮಾತ್ರ ಕ್ರಿಶ್ಚಿಯನ್ಸ್ ರೂಲ್ ಮಾಡ್ತಾಯಿದ್ರು. ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ರೆ ಬೈಜಾಂಟಿಮ್ ಎಂಪೈರ್ ಅಂತ ಇರುತ್ತೆ, ಆ ಎಂಪೈರ್ಗೆ ಸೇರಿದಂಥವ್ರು ರೂಲ್ ಮಾಡ್ತಾ ಇರ್ತಾರೆ. ಆದರೆ ಈ ಹೊರಗಡೆ ಇರೋಂಥ ಇಷ್ಟು ಜಾಗ, ಬರೀ ಇಷ್ಟೇ ಅಲ್ಲ, ಇದಿಷ್ಟು ಜಾಗನ ಬಂದು ಮತ್ತು ಈ ಜಾಗ ಎಲ್ಲ ಈ ಟರ್ಕಿ ಏನು ಕರಿತೀವಿ ಈಗ, ಆ ಟರ್ಕಿ ಮತ್ತು ಇವಾಗ ಬೇರೆ ಬೇರೆ ದೇಶಗಳೆಲ್ಲ ಇಲ್ಲೇನಿದೆ ರೊಮೇನಿಯಾ ಅದೆಲ್ಲ, ಆ ಜಾಗ ಎಲ್ಲ ಫುಲ್ಲು ಇಸ್ತಾನ್ಬುಲ್ಲಿಂದ ಈಗ ಟರ್ಕಿ ಏನಿದೆ ಅದನ್ನು ಅಟೋಮನ್ ಎಂಪೈರ್ ಅಂತ ಇರುತ್ತೆ, ಆ ಎಂಪೈರ್ ರೂಲ್ ಮಾಡ್ತಾ ಇರುತ್ತೆ. ಈ ಜಾಗ ಎಲ್ಲ ರೂಲ್ ಮಾಡ್ತಾ ಇರ್ತಾರೆ ಅವರು, ಇಷ್ಟು ಇಲ್ಲಿಂದ ಇದೆಲ್ಲ. ಆದರೆ ಇಷ್ಟು ಜಾಗ ಮಾತ್ರ ಮತ್ತು ಇಲ್ಲೊಂದು ಸ್ವಲ್ಪ ಜಾಗ, ಇದಿಷ್ಟು ಮಾತ್ರ ಕ್ರಿಶ್ಚಿಯನ್ಸ್ ರೂಲ್ ಮಾಡ್ತಾ ಇರ್ತಾರೆ ಬೈಜಾಂಟಿಯಮ್ ಎಂಪೈರಿಂದ. ಇದೆಲ್ಲ ಮುಸ್ಲಿಮ್ಸ್, ಅಟೋಮನ್ ಟರ್ಕ್ಸ್ ಅಂದರೆ. ಇಲ್ಲಿ ಏನಾಗುತ್ತೆ, ಈ ಸಿಟಿನ 1453ರಲ್ಲಿ ಒಬ್ಬ ರಾಜ ಇರ್ತಾನೆ, ಅಟೋಮನ್ ಟರ್ಕ್ಸ್ನ ರಾಜ. ಅವನು ಆಕ್ಯುಪೈ ಮಾಡಿಕೊಂಡು ಅದನ್ನು ಇವ್ರ ಕಂಟ್ರೋಲಿಗೆ ತೊಗೊಂಡ್ಬಿಡ್ತಾನೆ. ಇದರಿಂದ ತೊಗೊಂಡ್ಬಿಟ್ಟು ಏನು ಮಾಡ್ತಾನೆ, ಇಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಅವಾಗ ಅದ್ರ ಮೇಲೆ ಟ್ಯಾಕ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ, ಹೊಸ ರೀತಿ ಟ್ಯಾಕ್ಸ್ಗಳೆಲ್ಲ. ನಿಮಗೆ ಸ್ಲೈಡಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ, ಇಲ್ಲಿ ನೋಡಿ. ಸೊ ಆಲ್ ಟ್ರೇಡ್ ರೂಟ್ಸ್ ಕನೆಕ್ಟಿಂಗ್ ದಿ ಸಿಟಿ ಕೇಮ್ ಅಂಡರ್ ದಿ ಕಂಟ್ರೋಲ್ ಆಫ್ ಟರ್ಕ್ಸ್. ಅಂದರೆ ಎಲ್ಲ ಟ್ರೇಡ್ ಏನು ಮಾಡ್ತಾಯಿದ್ರು ಕಾನ್ಸ್ಟಾಂಟಿನೋಪಲಲ್ಲಿ, ಅದ್ರ ಕಂಟ್ರೋಲ್ ಎಲ್ಲ ಟರ್ಕ್ಸ್ ಅಂಡರ್ಗೆ ಬಂದುಬಿಡುತ್ತೆ, ಅಟೋಮನ್ ಟರ್ಕ್ಸ್ಗೆ. ಟರ್ಕ್ಸ್ ಏನು ಮಾಡ್ತಾರೆ, ಇವರು ಪ್ರೊಟೆಕ್ಷನ್ ಮನಿ ಅಂತ ಮತ್ತು ಬೇರೆ ಬೇರೆ ರೀತಿ ಹೊಸ ಟ್ಯಾಕ್ಸ್ಗಳೆಲ್ಲ ಆ್ಯಡ್ ಮಾಡ್ತಾರೆ. ಈ ಈ ಲ್ಯಾಂಡ್ ರೂಟ್ ಮೇಲೆ ಪಾಸ್ ಆಗುವಂಥದ್ದು, ಮತ್ತು ಅಲ್ಲಿ ಸಿ ರೂಟ್ ಕೂಡ ಇರುತ್ತೆ, ಅದರಿಂದ ಪಾಸ್ ಆಗುವಂಥ ಎಲ್ಲ ಗೂಡ್ಸ್ ಮೇಲೂ ಕೂಡ. ಇದರಿಂದ ಏನಾಯಿತು, ಏನು ಪ್ರಾಫಿಟ್ ಮಾಡ್ತಾಯಿದ್ರು ಮೊದಲು, ತುಂಬ ಪ್ರಾಫಿಟ್ ಮಾಡ್ತಾಯಿದ್ರು, ಅದರಲ್ಲಿ ತುಂಬ ಡಿಪ್ ಆಗುತ್ತೆ. ಅವರು ಪ್ರಾಫಿಟ್ಟಲ್ಲಿ ತುಂಬ ಕಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಯಿತು, ಇವರು ಪ್ರಾಫಿಟ್ಸ್ ಕಮ್ಮಿ ಆಗಿದ್ದರಿಂದ ಟ್ರೇಡ್ ಒಂದು ಸ್ವಲ್ಪ ಹೊಡೆತ ತಿನ್ನುತ್ತೆ, ಅಂದರೆ ಕರೆಕ್ಟಾಗಿ ನಡೆಯಲ್ಲ. ಇದೇ ಟೈಮಲ್ಲಿ ಏನಾಯಿತು, ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದವರು ಇಂಡಿಯಾಗೆ ಸಿ ರೂಟ್ ಕಂಡುಹಿಡಿಯೋಕ್ಕೆ ಏನು ಸೈಲರ್ಸ್ ಇದ್ದಾರೆ, ವಾಸ್ಕೋ ಡ ಗಾಮ ಇರ್ಬೋದು, ಇನ್ನು ಬೇರೆ ಬೇರೆ ಸೈಲರ್ಸ್ ಇರ್ಬೋದು, ಅವ್ರಿಗೆಲ್ಲ ಕೂಡ ದುಡ್ಡು ಕಾಸು ಸಹಾಯ ಮಾಡೋದು, ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎನ್ಕರೇಜ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ತೋರಿಸ್ತೀನಿ ನಿಮಗೆ ಪೋರ್ಚುಗಲ್ ಅದೆಲ್ಲ ಎಲ್ಲಿದೆ ಅಂತ ನೋಡಿ. ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಅಂತ ಹೇಳಿದ್ನಲ್ಲ, ಹಾಗೆ ಈ ಕಡೆ ಬಂದರೆ ಇಟಲಿಯಿಂದ ಈ ಕಡೆ ಬಂದರೆ ಇದು ಸ್ಪೇನ್. ಇದಿಷ್ಟು ಸ್ಪೇನ್ ಇದೆ ಮತ್ತು ಇದಿಷ್ಟು ಪೋರ್ಚುಗಲ್ ಇದೆ. ಈ ಎರಡೂ ದೇಶದವರು ಮೈನಾಗೆ, ಬೇರೆ ದೇಶದವರು ಮಾಡ್ತಾಯಿದ್ರು ಆದರೆ ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಆದರೆ ಈ ಎರಡು ದೇಶದವ್ರು ಮೈನಾಗೆ ಸಿ ರೂಟ್ ಕಂಡುಹಿಡಿಯೋದಕ್ಕೆ ಅಂತಂದ್ಬಿಟ್ಟು ನೋಡ್ತಾಯಿದ್ರು. ಇದ್ರ ಜೊತೆಗೆ ಕೆಲವು ಇದೇ ಟೈಮಲ್ಲಿ ರಿನೈಸನ್ಸ್ ಮತ್ತು ರಿಫಾರ್ಮೇಷನ್ ನಡೆದಿರುತ್ತೆ. ನಿಮ್ಗೆ ಅದು ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ಕಲ್ತಿರ್ತೀರ, ಅದು ರಿನೈಸನ್ಸ್ ಅಂದರೆ ಏನು, ರಿಫಾರ್ಮೇಷನ್ ಅಂದರೆ ಏನು ಅಂತ. ಈ ಟೈಮಲ್ಲಿ ಏನಾಗುತ್ತೆ, ಹೊಸ ಒಂದು ಎಕ್ವಿಪ್ಮೆಂಟ್ಸ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ, ಡಿವೈಸಸ್ನ ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟ್ ಬಂದು ಕಾಂಪಸ್ ಅಂದರೆ ದಿಕ್ಸೂಚಿ ಅಂತಾರಲ್ಲ, ಅದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅದನ್ನು ಕಂಡುಹಿಡಿಯೋದಕ್ಕೆ ಅಂದ್ಬಿಟ್ಟು ಯೂಸ್ ಮಾಡ್ತಾರೆ. ಇದರಿಂದ ಸಮುದ್ರದಲ್ಲಿ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅದೆಲ್ಲ ಗೊತ್ತಾಗುತ್ತೆ. ಇದಿರ್ಬೋದು, ಅಸ್ಟ್ರೋಲೋಬ್ ಇರ್ಬೋದು. ನಾನು ಪಿಕ್ಚರ್ಸ್ ತೋರಿಸ್ತೀನಿ, ಜಸ್ಟ್ ಎ ಸೆಕೆಂಡ್ ನೋಡಿ. ಇದನ್ನೇ ನಾವು ಕಾಂಪಸ್ ಅಂತ ಕರೆಯೋದು. ಇದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಆ ಡೈರೆಕ್ಷನ್ಸ್ ನೋಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅಸ್ಟ್ರೋಲೋಬ್ ಅಂತ ಹೇಳಿದ್ರೆ ಈ ಥರ ಇರುತ್ತೆ. ಇದು ಮೇನ್ಲಿ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ, ಯಾವ ಡೈರೆಕ್ಷನ್ಗೆ ಎಷ್ಟು ಟೈಮ್ ಹೋಗ್ತಾಯಿದ್ದೀವಿ, ಮತ್ತು ಸನ್ ಸ್ಟಾರ್ಸ್ ಎಲ್ಲ ಅಲೈನ್ಮೆಂಟ್ ಅದ್ರ ಬಗ್ಗೆ ಎಲ್ಲ ಕೂಡ ಅವ್ರು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಇದ್ರ ಜೊತೆಗೆ ಗನ್ ಪೌಡರ್ ಕೂಡ ಹೆಲ್ಪ್ ಆಗುತ್ತೆ. ಗನ್ ಪೌಡರ್ ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಬುಲೆಟ್ಸ್ ಎಲ್ಲ ಇರ್ತಿರಲಿಲ್ಲ, ಒಂದು ಪೌಡ್ರ್ ಟೈಪ್ ಇರ್ತಾಯಿತ್ತು. ಅದನ್ನು ಒಂದು ಕ್ಯಾನನ್ನೊಳಗೆ ಫೀಡ್ ಮಾಡಿ, ಈ ರೀತಿ ಒಂದು ಕ್ಯಾನನ್ ಇರುತ್ತೆ. ಗನ್ ಪೌಡರ್ ಅಂದರೆ ಈ ಥರ ಜಸ್ಟ್ ಪೌಡ್ರ್ ಟೈಪ್ ಇರುತ್ತೆ, ಈ ಥರ ಪೌಡ್ರ್ ಟೈಪ್ ಇರುತ್ತೆ. ಅದನ್ನೆಲ್ಲ ಈ ಥರ ಒಂದು ಕೊಳವೆ ಥರ, ಒಂದು ಪೈಪ್ ಥರ ಇರೋಂಥ ಒಂದು ಕ್ಯಾನನ್ ಒಳಗೆ ಹಾಕ್ಬಿಟ್ಟು, ಅದ್ರ ಈಚೆ ಒಂದು ಕಲ್ಲು ಥರದ್ದು ಅಥವಾ ಕಬ್ಬಿಣದ ಪೀಸ್ ಏನಾದರೂ ಹಾಕ್ಬಿಟ್ಟು ಅದರಿಂದ ಬೆಂಕಿ ಹಚ್ಚಿದ್ರೆ ಅದು ಒಂದು ಬುಲೆಟ್ ಥರ ಫೈರ್ ಆಗುತ್ತೆ. ಇದನ್ನು ರೆಡಿ ಮಾಡ್ಕೊಂಡಿದ್ರು. ಏನಕ್ಕಿದು ಅಂತ ಹೇಳಿದ್ರೆ ನೋಡಿ, ಸಮುದ್ರದಲ್ಲಿ ಶಿಪ್ಪೆಲ್ಲ ಹೋಗೋವಾಗ ಕಳ್ಳರೆಲ್ಲ ಬಂದು ಪೈರೇಟ್ಸ್ ಅಂತ ಕರೀತಾರೆ, ಕಳ್ಳರು ಮೈನ್ಲಿ. ಇವರೆಲ್ಲ ಬಂದು ಶಿಪ್ನ ಅಟ್ಯಾಕ್ ಮಾಡಿಬಿಟ್ಟು ಅಲ್ಲಿರೋವಂಥದ್ದನ್ನೆಲ್ಲ ಕದ್ಕೊಂಡು ಹೋಗ್ಬಿಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಅದನ್ನು ತಡೆಯೋದಕ್ಕೆ ಈ ಗನ್ ಪೌಡರ್ ಬಂದ ಮೇಲೆ ಸೇಫ್ಟಿ ಒಂದು ಸ್ವಲ್ಪ ಜಾಸ್ತಿ ಆಯಿತು. ನಿಮಗೆ ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಬಿದ್ದಿದ್ರ ಒಂದು ವಿಡಿಯೋ ಇದೆ, ಅದು ವಿಡಿಯೋನ ನಿಮ್ಗೊಂದು ಸ್ವಲ್ಪ ಟ್ರೈಲರ್ ತೋರಿಸ್ತೀನಿ. ನೀವು ಆಮೇಲೆ ಬೇಕಾದರೆ ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನು ಫುಲ್ ನೋಡಿದ್ರೆ ಯಾವ ರೀತಿ ಕಾನ್ಸ್ಟಾಂಟಿನೋಪಲ್ ಅನ್ನೋ ಸಿಟಿ ಒಂದು ಆಟೋಮನ್ ಟರ್ಕ್ಸ್ ಅಂಡರ್ಗೆ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ. Begins preparations for the taking, expansion and future of his empire. By this time,
threatened by the rising Ottomans Niani and his private army of 700 professional soldiers. His arrival was a welcome concentrated most of the defenders there. On April, concentrated fire on one part of the wall at the A31, a massive assault. ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ನೋಡಿಬಿಟ್ಟು ಬೇಕು ಅಂತ ಹೇಳಿದ್ರೆ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಕಾನ್ಸ್ಟಾಂಟಿನೋಪಲ್ ಅನ್ನೋ ಸಿಟಿ ಯಾವ ರೀತಿ ಬಿತ್ತು ಅದ್ರ ಬಗ್ಗೆ ಕ್ಲಿಯರ್ ಐಡಿಯಾ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಸೆಕ್ಷನ್ ಆಫ್ ದಿ ವಿಡಿಯೋ, ಸಿ ರೂಟ್ ಟು ಇಂಡಿಯಾ. ಈಗ ಯಾವ ರೀತಿ ಸಿ ರೂಟ್ ಕಂಡುಹಿಡಿದ್ರು ಇಂಡಿಯಾಗೆ ಅಂತ ನೋಡಿ. ವಾಸ್ಕೋಡ ಗಾಮ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಪೋರ್ಚುಗೀಸ್ ವ್ಯಕ್ತಿ. ಇವನು ಪೋರ್ಚುಗಲ್ನ, ಇಲ್ಲಿ ಬರುತ್ತೆ ಪೋರ್ಚುಗಲ್ ಅಂದರೆ, ಈ ಸ್ಟಾರ್ ಇದೆಯಲ್ಲ ಇದು ಲಿಸ್ಬನ್ ಅಂತ. ಈ ಜಾಗದಿಂದ ಶಿಪ್ಪಲ್ಲಿ ಹೊರಟುಬಿಟ್ಟು ಆಫ್ರಿಕಾನ ಸುತ್ತಾಡ್ಕೊಂಡು ನೋಡಿ, ಈ ರೀತಿ ಆಫ್ರಿಕಾನ ಸುತ್ತಾಕ್ಕೊಂಡು ಈ ಸೈಡ್ ಹಾಸಿ ಇಂಡಿಯಾಗೆ ಬಂದು ಕಾಲಿಕಟ್ ಅಂತ ಒಂದು ಜಾಗ ಇರುತ್ತೆ, ಕಪ್ಪಾಡು ಅಂತ. ಆ ಜಾಗದಲ್ಲಿ ಕೇರಳದ ಹತ್ರ ಇದೆ ಅದು, ಆ ಜಾಗಕ್ಕೆ ಬಂದು ಸೇರ್ತಾನೆ 1498. ದಿಸ್ ಸಿ ರೂಟ್ ಕಂಟಿನ್ಯೂಡ್ ಟು ಬಿ ದಿ ಟ್ರೇಡ್ ರೂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಫಾರ್ ಮೆನಿ ಇಯರ್ಸ್. ಈಗ ಏನು ಒಂದು ರೂಟ್ ಕಟ್ಟಾಗ್ಬಿಟ್ಟಿತ್ತು ಯುರೋಪಿಯನ್ಸ್ಗೆ ಇಂಡಿಯಾಗೆ ಮತ್ತು ಚೈನಾಗೆ ಬರೋದಕ್ಕೆ, ಅದು ಒಂದು ಸ್ವಲ್ಪ ಪೋರ್ಚುಗೀಸ್ ಅಂಡರ್ಗೆ ಬಂತು. ಅಂದರೆ ಇವರು ಸಿ ರೂಟ್ ಸಮುದ್ರನ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಥರ ಪೋರ್ಚುಗೀಸ್ ಮೊದಲು ಇಂಡಿಯಾಗೆ ಬಂದು ಟ್ರೇಡ್ನ ರೀಎಸ್ಟಾಬ್ಲಿಷ್ ಮಾಡ್ತಾರೆ. ಈಗ ಇಂಡಿಯಾಗೆ ಬರೀ ಪೋರ್ಚುಗೀಸ್ ಮಾತ್ರ ಬರಲ್ಲ. ಮೊದಲನೇದಾಗಿ ಪೋರ್ಚುಗೀಸ್ ಬಂದರೂ ಕೂಡ ಆಮೇಲೆ ಫ್ರೆಂಚ್ ಅವರು, ಡಚ್ ಅವರು, ಇಂಗ್ಲೀಷ್ ಅವರು, ಈ ಥರ ಸುಮಾರು ಜನ ಇಂಡಿಯಾಗೆ ಬರ್ತಾರೆ. ಅದ್ರ ಬಗ್ಗೆ ಈಗ ಯಾರ್ಯಾರು ಮೇನ್ ಪ್ಲೇಯರ್ಸ್ ಯಾರಿದ್ರು ಇಂಡಿಯಾದಲ್ಲಿ ಇಂಡಿಯಾಗೆ ಬಂದಂಥ ಯುರೋಪಿಯನ್ಸ್ ಯಾರಿದ್ರು ಅವ್ರ ಬಗ್ಗೆ ನಾವು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಪೋರ್ಚುಗೀಸ್ ಮೊದಲು ಬರ್ತಾರೆ. ಪೋರ್ಚುಗೀಸ್ ಅಂತ ಹೇಳಿದ್ರೆ ಇಂಡಿಯನ್ ಅನ್ನೋ ಥರ. ಪೋರ್ಚುಗಲ್ ಅಂದರೆ ದೇಶ, ಪೋರ್ಚುಗೀಸ್ ಅಂದರೆ ಆ ಪೋರ್ಚುಗಲಲ್ಲಿ ಇರೋಂಥ ಜನ, ಇಂಡಿಯನ್ಸ್ ಥರ. ಪೋರ್ಚುಗೀಸೇ ಮೊದಲು ಇಂಡಿಯಾಗೆ ಬರ್ತಾರೆ ಮತ್ತು ಲಾಸ್ಟ್ಗೂ ಹೊರಡೋದು ಅವರೇ. ನಮ್ಗೆ ಇಂಡಿಪೆಂಡೆನ್ಸ್ ಬಂದು ಸುಮಾರು ವರ್ಷ ಆದಮೇಲೂ ಕೂಡ ಗೋವಾ ಪೋರ್ಚುಗೀಸ್ ಅಂಡರಲ್ಲೇ ಇರುತ್ತೆ, ಅವ್ರಿಗೆ ಆಮೇಲೆ ಇಂಡಿಪೆಂಡೆನ್ಸ್ ಬರೋದು. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಗೋವಾದಲ್ಲಿ ಹುಟ್ಟುವಂಥ ಕೆಲವರಿಗೆ ಪೋರ್ಚುಗೀಸ್ ಸಿಟಿಸನ್ಶಿಪ್ ಕೂಡ ಇರುತ್ತೆ, ಪೋರ್ಚುಗಲ್ನ ಸಿಟಿಸನ್ಶಿಪ್ ಕೂಡ ಇರುತ್ತೆ. ಅಂದರೆ ಅವರು ಇಂಡಿಯಾ ನಾಗರಿಕರು ಹೌದು, ಪೋರ್ಚುಗಲ್ ನಾಗರಿಕರು ಹೌದು. ಅದೇ ಥರ ಈಗಲೂ ನಡ್ಕೊಂಬಂದಿದೆ. ನೋಡಿ, ವಾಸ್ಕೋಡ ಗಾಮ ಇಂಡಿಯಾಗೆ ಬಂದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಪೋರ್ಚುಗೀಸ್ ವೈಸ್ರಾಯ್ ಇರ್ತಾರೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಿಯಾ ಅಂತೇಳ್ಬಿಟ್ಟು. ಅವನು ಇಂಡಿಯಾಗೆ ಬರ್ತಾನೆ. ಈ ಫ್ರಾನ್ಸಿಸ್ಕೋ ಏನು ಮಾಡ್ತಾನೆ, ಬ್ಲೂ ವಾಟರ್ ಪಾಲಿಸಿ ಅಂತ ಮಾಡ್ತಾನೆ. ಎಷ್ಟು ಸಿಂಪಲ್ ಏನಂತ ಹೇಳಿದ್ರೆ, ನಿಮಗೆ ನೋಡಿ, ನಾರ್ಮಲಾಗೆ ರಾಜರು ಇರ್ಬೋದು, ಯಾರಾದರೂ ಎಂಪೈರ್ ಇರ್ಬೋದು, ಅವರು ಲ್ಯಾಂಡ್ನ ಕಂಟ್ರೋಲ್ ಮಾಡ್ತಾರೆ. ಓಕೆ, ನನಗೆ ಈ ಊರು ನಂದು ಅಂತ. ಆದರೆ ಸಮುದ್ರಕ್ಕೆ ಯಾರೂ ಅಷ್ಟು ಹೋಗ್ತಾ ಇರಲಿಲ್ಲ, ಸಮುದ್ರದಲ್ಲಿ ಜಸ್ಟ್ ಟ್ರಾವೆಲ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು ಅಷ್ಟೇ. ಫ್ರಾನ್ಸಿಸ್ಕೋ ಏನು ಮಾಡ್ತಾನೆ, ಬ್ಲೂ ವಾಟರ್ ಪಾಲಿಸಿ ಅಂತ ತಂದುಬಿಟ್ಟು ಇವನು ಲ್ಯಾಂಡ್ನ ಕಂಟ್ರೋಲ್ ಮಾಡಲ್ಲ, ಸಮುದ್ರನ ಕಂಟ್ರೋಲ್ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ನೋಡಿ ಮ್ಯಾಪ್ ತೋರಿಸ್ತೀನಿ. ನೋಡಿ, ಏನೇ ಟ್ರೇಡ್ ಹೋಗ್ಬೇಕಂದ್ರೂ ಕೂಡ ಲ್ಯಾಂಡ್ ರೂಟಲ್ಲಿ ಹೋಗೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಮೊದಲೇ ಗೊತ್ತಿರೋಂಗೆ ಕಾನ್ಸ್ಟಾಂಟಿನೋಪಲ್ ಇಶ್ಯೂ ಅದೆಲ್ಲ ಇದೆ. ಸಮುದ್ರದಲ್ಲೇ ಹೋಗಬೇಕು. ಸಮುದ್ರದಲ್ಲಿ ಹೋಗಬೇಕು ಅಂದರೆ ಇವ್ರು ಪೋರ್ಚುಗೀಸ್ ಶಿಪ್ಗಳೆಲ್ಲ ಇವ್ರಿಗೆ ಸೆಕ್ಯೂರಿಟಿ ಥರ ಇರುತ್ತೆ. ನೀವು ಯಾವ ರೀತಿ ಹೋಗ್ಬೇಕಂದ್ರೂ ಇವ್ರಿಗೆ ಟ್ಯಾಕ್ಸ್ ಕಟ್ಟೋದಿರ್ಬೋದು ಅಥವಾ ಪ್ರಾಫಿಟಲ್ಲಿ ಶೇರ್ ಕೊಡೋದಿರ್ಬೋದು, ಆ ರೀತಿ ಮಾಡಿಕೊಂಡೇ ಹೋಗ್ಬೇಕಾಗತ್ತೆ. ಅದಕ್ಕೆ ಇವನು ಬಂದು ಬ್ಲೂ ವಾಟರ್ ಪಾಲಿಸಿ ತಂದು ಫುಲ್ ಸಮುದ್ರನ ಇವನು ಕಂಟ್ರೋಲಿಂಗ್ ಮಾಡ್ಕೊತಾನೆ, ತುಂಬ ದೊಡ್ಡ ದೊಡ್ಡ ಶಿಪ್ಸ್ ಎಲ್ಲ ತಂದುಬಿಟ್ಟು. ಮತ್ತು ಬರೀ ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ಬರೀ ವಾಟರ್ ಮಾತ್ರ ಅಲ್ಲ, ಅಲ್ಲಲ್ಲಿ ಇವರು ಒಂದು ಚಿಕ್ಕ ಚಿಕ್ಕ ಊರುಗಳನ್ನ ತೊಗೊಂಡು ಅಲ್ಲಿ ಪೋರ್ಟ್ ಎಸ್ಟಾಬ್ಲಿಷ್ ಮಾಡ್ತಾರೆ ರೀಸಪ್ಲೈ ಮಾಡೋಕ್ಕೆ. ಅಂದರೆ ಊಟ ಖಾಲಿ ಆದರೆ ಊಟಕ್ಕೆ, ನೀರು ಖಾಲಿ ಆದರೆ ನೀರು ತೊಗೊಳಕ್ಕೆ. ಅದಕ್ಕೆ ಅಂದ್ಬಿಟ್ಟು ಕೆಲವು ಏರಿಯಾ ತೊಗೊಳ್ತಾರೆ ರಾಜರ ಹತ್ರದಿಂದ. ಆದರೆ ಮೈನಾಗೆ ಸಮುದ್ರನ ಇವನು ಕಂಟ್ರೋಲ್ ಮಾಡ್ತಾನೆ. ಫ್ರಾನ್ಸಿಸ್ಕೋ ಇಂಡಿಯಾದಿಂದ ವಾಪಸ್ ಹೋದ್ಮೇಲೆ ಆಲ್ಫೋನ್ಸೋ ಡಿ ಆಲ್ಬುಕರ್ಕಿ ಅನ್ನೋಂಥ ವ್ಯಕ್ತಿ ಬರ್ತಾನೆ. ಇವನ್ನೇ ನಾವು ಮೊದಲು ಪೋರ್ಚುಗೀಸ್ ಎಂಪೈರ್ನ ಫೌಂಡರ್ ಅಂತ ಕರೆಯೋದು ಇಂಡಿಯಾದಲ್ಲಿ. ಯಾಕಂದರೆ ಪೋರ್ಚುಗೀಸ್ ಅವ್ರದ್ದು ಏನು ಬಂದು ಬಿಸ್ನೆಸ್ ಮಾಡ್ತಾಯಿದ್ರು ಮೊದಲು, ಆ ಬಿಸ್ನೆಸ್ನ ಬಿಟ್ಟು ಲ್ಯಾಂಡ್ನ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಮೊದಲು ಸ್ಟಾರ್ಟ್ ಮಾಡಿದ್ದು ಈ ಆಲ್ಫೋನ್ಸೋ ಡಿ ಆಲ್ಬುಕರ್ಕಿ ಅನ್ನೋಂಥ ವ್ಯಕ್ತಿ. ಅದಕ್ಕೆ ಇವನ್ನ ಫೌಂಡರ್ ಆಫ್ ಪೋರ್ಚುಗೀಸ್ ಎಂಪೈರ್ ಇನ್ ಇಂಡಿಯಾ ಅಂತ ಕರಿತೀವಿ. ನೋಡಿ, ಇವನೇನು ಮಾಡ್ತಾನೆ, ಬಿಜಾಪುರ್ ಸುಲ್ತಾನಿಂದ ಗೋವಾ ಅಂತ ಒಂದು ಜಾಗ ಇದೆ, ಈಗೂ ಗೋವಾ ಇದೆಯಲ್ಲ, ಆ ಜಾಗನ ಇವನು ಆಕ್ಯುಪೈ ಮಾಡ್ಕೊತಾನೆ. ಇದು ನಡೆಯೋದು ಬಂದು 1510 1510 ಇಸ್ವಿಯಲ್ಲಿ. ಆಮೇಲೆ ಬಂದು ಇದು ದೊಡ್ಡ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಗುತ್ತೆ ಪೋರ್ಚುಗೀಸ್ಗೆ. ಅಂದರೆ ಬಿಸ್ನೆಸ್ ಏನೇನು ನಡಿಬೇಕಂದ್ರೂ ಒಂದು ಹೆಡ್ ಕ್ವಾರ್ಟರ್ಸ್ ಥರ ಕ್ರಿಯೇಟ್ ಆಗುತ್ತೆ. ಪೋರ್ಚುಗೀಸ್ ಏನು ಮಾಡ್ತಾರೆ, ಇವರು ಇಂಡಿಯಾಗೆ ಬಂದ ಮೇಲೆ ಬೇರೆ ಯಾರೂ ಇವ್ರಿಗೆ ಕಾಂಪಿಟೇಷನ್ ಇರಲ್ಲ. ಅಂದರೆ ಯುರೋಪಲ್ಲಿ ಏನು ಸ್ಪೈಸಸ್ ಸೇಲ್ ಆಗ್ತಾ ಇರುತ್ತೆ ಅದೆಲ್ಲ ಕೂಡ ಪೋರ್ಚುಗೀಸ್ ಕೂಡ ಇಂದನೇ ಹೋಗುತ್ತೆ. ಆಲ್ಮೋಸ್ಟ್ ಒಂದು 98-100 ವರ್ಷ ಇವರು ಪೋರ್ಚುಗೀಸ್ ಒಬ್ಬರೇ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಎಲ್ಲ ಪ್ರಾಫಿಟ್ಗಳು ಕೂಡ ಇವ್ರಿಗೆ ಸಿಗ್ತಾ ಇರುತ್ತೆ.
ಆದರೆ ಏನಾಗುತ್ತೆ, ಸ್ವಲ್ಪ ವರ್ಷಗಳಾದ ಮೇಲೆ ಇವ್ರ ಮೊನೊಪೊಲಿ ಎಂಡ್ ಆಗುತ್ತೆ. ಆಮೇಲೆ ಇಂಗ್ಲೀಷವರು ಮತ್ತು ಫ್ರೆಂಚವರು ಕೂಡ ಇಂಡಿಯಾಗೆ ಸಮುದ್ರದಾಚೆ ಬರ್ತಾರೆ. ಬಂದು ಇವ್ರ ಕಾಂಪಿಟೇಷನ್ ತುಂಬ ಕೊಡ್ತಾರೆ. ಅದರಿಂದ ಪೋರ್ಚುಗೀಸ್ ಅಷ್ಟು ನಮಗೆ ಒಂದು ಲ್ಯಾಂಡ್ನ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಪೋರ್ಚುಗೀಸ್ ಬಂದಾದಮೇಲೆ ಡಚ್ ಅಂತ ಬರ್ತಾರೆ. ಡಚ್ ಅಂದರೆ ಜನಗಳು, ಇಂಡಿಯನ್ಸ್ ಥರ. ಈ ಡಚ್ದು ದೇಶ ಯಾವುದು ಅಂತ ಹೇಳಿದ್ರೆ, ಇವರು ಡಚ್ ಅವ್ರದ್ದು ಹಾಲೆಂಡ್ಸ್ ಅಂತ ಕರಿತೀವಿ. ನೋಡಿ, ಇದು ನಾನು ಹೇಳಿದ್ನಲ್ಲ ಸ್ಪೈನು ಪೋರ್ಚುಗಲ್ ಅಂತ. ಹಾಲೆಂಡ್ ಅಂತ ಹೇಳಿದ್ರೆ ಇವಾಗ ನೆದರ್ಲ್ಯಾಂಡ್ಸ್ ಮತ್ತು ಈ ಜಾಗ ಏನಿದೆ ನೆದರ್ಲ್ಯಾಂಡ್ಸ್, ಈ ಜಾಗನ ಆಗ ಹಾಲೆಂಡ್ ಅಂತ ಕೂಡ ಕರೀತಾರೆ. ಈ ಜಾಗದಿಂದ ಇಲ್ಲಿಂದ ಬಂದು ಅವರು ಸಮುದ್ರದಾಚೆ ಬಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಇಂಡಿಯಾ ಜೊತೆ. ಈ ಡಚ್ 1602ರಲ್ಲಿ ಏನು ಮಾಡ್ತಾರೆ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ. ನೋಡಿ, ಇಲ್ಲಿ ನೀವು ಒಂದು ಹೆಸರುಗಳಲ್ಲಿ ಕನ್ಫ್ಯೂಸ್ ಆಗಬೇಡಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ, ಒಂದೊಂದಕ್ಕೆ ಒಂದೊಂದು ಹೆಸರಿದೆ. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ, ಆ ರೀತಿ ಸುಮಾರು ಹೆಸರುಗಳು ಬರುತ್ತೆ. ಜಸ್ಟ್ ಅದನ್ನು ಕ್ಲಿಯರಾಗಿ ಇಟ್ಕೊಳ್ಳಿ. ಯಾಕಂದರೆ ಇವ್ರದ್ದು ಹೆಸರು ಬಂದು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ, ಡಚ್ ಅವ್ರದ್ದು. ಇವರು 1602ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮೈನ್ ಪರ್ಪಸ್ ಏನು ಅಂತ ಹೇಳಿದ್ರೆ ಇಂಡಿಯಾ, ಜಾವಾ, ಸುಮಾತ್ರ. ಜಾವಾ, ಸುಮಾತ್ರ ಅಂದರೆ ಈಗ ಇಂಡೋನೇಷ್ಯಾ, ಸಿಂಗಾಪುರ್ ಆ ಜಾಗಗಳಿದೆಯಲ್ಲ, ಆ ಜಾಗಗಳ ಜೊತೆ ಮತ್ತು ಇಂಡಿಯಾ ಜೊತೆ ಬಿಸ್ನೆಸ್ ಮಾಡೋಕ್ಕೆ ಅಂತ ಈ ಕಂಪನಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಲ್ಲಿ ಕಂಪನಿ ಅಂತ ಹೇಳ್ತೀನಿ. ಇದರಲ್ಲಿ ಏನು ಕಂಪನಿ ಅಂತ ಹೇಳಿದ್ರೆ, ನೋಡಿ, ಬ್ರಿಟಿಷ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಯಾರೇ ಇರ್ಬೋದು, ಮೈನ್ಲಿ ಡಚ್ ಮತ್ತು ಇಂಗ್ಲೀಷ್ ಅವರು ಅಥವಾ ಬ್ರಿಟಿಷ್ ಅವರು, ಇವರು ಇಂಡಿಯಾಗೆ ಬಂದಿದ್ದು ಗೌರ್ಮೆಂಟ್ ಅವ್ರು ಬರಲಿಲ್ಲ. ಇಂಡಿಯಾಗೆ ಒಂದು ಕಂಪನಿ ಬಂದಿದ್ದು. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ರಿಲಯನ್ಸ್ ಇದೆ, ಟಾಟಾ ಇದೆ ಅಂತ ಕಂಪ್ನಿ ಹೇಳ್ತೀವಲ್ಲ, ಆ ರೀತಿ ಒಂದು ಕಂಪ್ನಿಯವರು ಬಿಸ್ನೆಸ್ ಮಾಡ್ತೀವಿ ಅಂತ ಇಂಡಿಯಾಗೆ ಬಂದಿದ್ದು. ಇವರು ಅಲ್ಲಿಂದ ಆರ್ಮಿ ಎಲ್ಲ ಕರ್ಕೊಂಡು ಅಟ್ಯಾಕ್ ಮಾಡಿ ಜಾಗ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದಲ್ಲ. ಅದಕ್ಕೆ ಇಲ್ಲಿ ಕಂಪನಿ ಅಂತ ಯೂಸ್ ಮಾಡೋದು. ಈ ಕಂಪನಿಯವ್ರು ಬಂದು ಇಲ್ಲೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ, ವೇರ್ ಹೌಸಸ್ ಸ್ಟಾರ್ಟ್ ಮಾಡ್ತಾರೆ. ವೇರ್ ಹೌಸಸ್ ಅಂತ ಹೇಳಿದ್ರೆ ತುಂಬ ದೊಡ್ಡ ಗೋಡೌನ್ಸ್. ಗೋಡೌನ್ಸ್ ಅಂದರೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ರೈತರ ಹತ್ರದಿಂದ ಕೆಲವೇನಾದರೂ ಪರ್ಚೇಸ್ ಮಾಡ್ತಾರೆ, ಕಾಟನ್ ಇರ್ಬೋದು ಅಥವಾ ಸ್ಪೈಸಸ್, ಮಸಾಲೆ ಪದಾರ್ಥ ಇರ್ಬೋದು, ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದನ್ನು ಸ್ಟೋರ್ ಮಾಡೋದಕ್ಕೆ ಅಂತ ಒಂದು ಜಾಗ ಬೇಕು, ಅದು ಹಾಳಾಗದೇ ಇರೋಂಥ. ಅದಕ್ಕೆ ಅಂತ ಏನು ಮಾಡ್ತಾರೆ, ಇವರು ದೊಡ್ಡ ಒಂದು ಗೋಡೌನ್ಸ್ನ ಕಟ್ತಾರೆ. ಎಲ್ಲೆಲ್ಲಿ ಕಟ್ತಾರೆ, ಸೂರತ್ ಇರ್ಬೋದು, ಬ್ರೋಚ್, ಕಾಂಬೆ, ಕೊಚ್ಚಿನ್, ನಾಗಪಟ್ಟಿನಂ, ಈ ಥರ ಎಲ್ಲ ಒಂದೊಂದು ಚಿಕ್ಕ ಊರುಗಳಿರುತ್ತೆ ಇಂಡಿಯಾದಲ್ಲಿ. ಆ ಊರುಗಳಲ್ಲೆಲ್ಲ ಅಲ್ಲಲ್ಲಿ ಈ ಥರ ಕಟ್ಕೊಳ್ತಾರೆ. ವಿತ್ ದಿಸ್ ದೆ ಬ್ರೋಕ್ ಮೊನೊಪೊಲಿ ಆಫ್ ಪೋರ್ಚುಗೀಸ್ ಇನ್ ಇಂಡಿಯಾ. ಈ ರೀತಿ ಇವರು ಒಂದು ಎಸ್ಟಾಬ್ಲಿಷ್ ಆದಮೇಲೆ ಇಲ್ಲೇನಾಯಿತು, ಪೋರ್ಚುಗೀಸ್ ಅವ್ರ ಟ್ರೇಡ್ ಏನು ಟೋಟಲ್ ಟ್ರೇಡ್ ಅವರೇ ಮಾಡ್ತಾಯಿದ್ರು, ಅದರಲ್ಲಿ ಸ್ವಲ್ಪ ಪರ್ಸೆಂಟೇಜು ಡಚ್ ಕಡೆ ಕೂಡ ಶಿಫ್ಟ್ ಆಯಿತು. ಆದರೆ ಇವ್ರಿಗೂ ಕೂಡ ಏನಾಯಿತು, ಒಂದು ಈ ಇಂಗ್ಲೀಷ್ ಮತ್ತು ಫ್ರೆಂಚ್ ಅವ್ರ ಮಧ್ಯೆ ಅವರು ತಂದಿದ್ದಂಥ ಕಾಂಪಿಟೇಷನ್ನ ಫೇಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅವ್ರಿಗೆ ತುಂಬ ರಿಸೋರ್ಸಸ್ ಇತ್ತು. ನೀವು ನೋಡ್ಬೋದು, ದೇಶಗಳು ನೋಡ್ಬೋದು, ಬೇಕಾದರೆ ನಾನು ಹೇಳ್ತೀನಿ. ನೋಡಿರಿ, ಇದು ಸ್ಪೈನ್ ಇದೆ. ಸ್ಪೈನ್ ಅವ್ರು ಏನು ಇಂಡಿಯಾಗೆ ಅಷ್ಟು ಬರಲಿಲ್ಲ, ಅವ್ರು ಅಮೇರಿಕಾಸ್ ಕಡೆ ಹೋದರು. ಮೈನ್ ಪೋರ್ಚುಗಲ್ ಅವರು ಇಂಡಿಯಾಗೆ ಬಂದರು. ಇವರು ತುಂಬ ಚಿಕ್ಕ ದೇಶ. ಮತ್ತು ಕೆಲವು ಹಿಸ್ಟ್ರಿಯಲ್ಲಿ ಒಂದು ಸ್ವಲ್ಪ ಟೈಮಲ್ಲಿ ಏನಾಗುತ್ತೆ, ಈ ಪೋರ್ಚುಗಲ್ನ ಈ ಸ್ಪೈನ್ ಅವರೇ ಆಕ್ಯುಪೈ ಮಾಡ್ಕೊಂಬಿಟ್ಟಿರ್ತಾರೆ. ಅದರಿಂದ ಇವ್ರ ಸ್ವಂತ ಎಕ್ಸಿಸ್ಟೆನ್ಸೇ ಹೋಗ್ಬಿಟ್ಟಿರುತ್ತೆ. ಅದರಿಂದ ಇವರು ಇಂಡಿಯಾದಲ್ಲಿ ಪೋರ್ಚುಗೀಸ್ ಅಷ್ಟು ಬೆಳೆಯೋಕ್ಕಾಗಲಿಲ್ಲ. ನೆಕ್ಸ್ಟು ಫ್ರಾನ್ಸ್ ಅಂದರೆ ಈ ಜಾಗ ಇದಿಷ್ಟು ಫ್ರಾನ್ಸ್ ಅಂತಾರೆ. ಬ್ರಿಟನ್ ಅಂತ ಹೇಳಿದ್ರೆ ಇಷ್ಟು ಇಂಗ್ಲೆಂಡ್, ಬ್ರಿಟನ್ ಎಲ್ಲ ಒಂದೇ ನಿಮ್ಮ ಲೆವೆಲ್ಗೆ. ಇಷ್ಟು ಜಾಗ ಇವ್ರ ಮಧ್ಯೆ ಈ ಚಿಕ್ಕ ಪುಟ್ಟ ದೇಶ, ಈ ಹಾಲೆಂಡ್ಸ್ ಇದೆ ಅಥವಾ ನೆದರ್ಲ್ಯಾಂಡ್ಸ್ ಏನಿದೆ, ಇವರು ಮತ್ತು ಪೋರ್ಚುಗಲ್ ಅವರು ಇವರಿಬ್ಬರ ಮಧ್ಯೆ ಇರೋಂಥ ಕಾಂಪಿಟೇಷನ್ನ ಫೇಸ್ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ನಮಗೆ, ಇಲ್ಲಿವರೆಗೂ ಡಚ್ ಮತ್ತು ಪೋರ್ಚುಗೀಸ್ ಬಂದರು, ಒಂದು ಸ್ವಲ್ಪ ಇದ್ದರು, ಅಷ್ಟೇ ಗೊತ್ತು ನಮಗೆ. ಆದರೆ ನೋಡಿ, ಡಚ್ ಅವ್ರು ಏನು ಮಾಡ್ತಾರೆ, ಲಾಸ್ಟಿಗೆ ಇದೊಂದು ಹೇಳೋದು ಮರ್ತದೆ. ಇವರು ಸ್ಪೈಸ್ ರಿಚ್ ಐಲ್ಯಾಂಡ್ಸ್ ಏನಿರುತ್ತೆ, ಈ ಸಿಂಗಾಪುರ್ ಹತ್ರ ಕೆಲವು ಚಿಕ್ಕ ಪುಟ್ಟ ಐಲ್ಯಾಂಡ್ಗಳಿರುತ್ತೆ, ಅದು ಮಾಲ್ದೀವ್ಸ್, ಈ ಥರ ಏರಿಯಾಸ್ಗಳಿಗೆ ಇವರು ಶಿಫ್ಟ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಇಂಗ್ಲೀಷ್ ಬರ್ತಾರೆ. ಇಂಗ್ಲೀಷ್ ಮತ್ತು ಫ್ರೆಂಚ್ ಅವರು ತುಂಬ ಇಂಪಾರ್ಟೆಂಟ್. ನಾವು ಕೇಳಿರ್ಬೋದು, ಬ್ರಿಟಿಷ್ ಅವರಿಂದ ಇಂಡಿಪೆಂಡೆನ್ಸ್ ತೊಗೊಂಡ್ವಿ, ಅದೆಲ್ಲ ಕೇಳ್ತೀರಾ. ಬ್ರಿಟಿಷ್, ಇಂಗ್ಲೀಷ್ ಇದೆಲ್ಲ ಒಂದೇ. ಇಂಗ್ಲೀಷ್ ಅವ್ರು ಬರ್ತಾರೆ ಇಂಡಿಯಾಗೆ ಯಾವಾಗ ಅಂದರೆ 1600ನೇ ಇಸ್ವಿಯಲ್ಲಿ ಡಿಸೆಂಬರ್ 31 ಈ ಇಂಗ್ಲೆಂಡ್ನ ರಾಣಿ ಯಾರಿರ್ತಾರೆ, ಕ್ವೀನ್ ಎಲಿಜಬೆತ್ ಅಂತ, ಅವರು ಒಂದು ಕಂಪನಿಗೆ ಪರ್ಮಿಷನ್ ಕೊಡ್ತಾರೆ. ಈಗ ಇಲ್ಲಿ ಕೂಡ ನಾವು ಕಂಪನಿಗಳು ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ಪರ್ಮಿಷನ್ ತೊಗೊಳ್ತೀವಲ್ಲ ಗೌರ್ಮೆಂಟಿಂದ, ಅದೇ ರೀತಿ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಜನಗಳು ಅಥವಾ ಕೆಲವು ಬಿಸ್ನೆಸ್ ಮ್ಯಾನ್ಗಳು. ಅವರು ಪರ್ಮಿಷನ್ ತೊಗೊಳ್ತಾರೆ ಎಲಿಜಬೆತ್ ಹತ್ರ.
ಏನಕ್ಕೆ ಅಂತ ಹೇಳಿದ್ರೆ ಈಸ್ಟರ್ನ್ ಕಂಟ್ರೀಸ್ ಇಂಡಿಯಾ, ಚೈನಾ ಇರ್ಬೋದು ಮತ್ತು ಬೇರೆ ಬೇರೆ ಏನು ಜಾಗಗಳಿದೆ ಆ ಜಾಗಗಳ ಜೊತೆ ಟ್ರೇಡ್ ಮಾಡೋದಕ್ಕೆ, ಅಂದರೆ ಬಿಸ್ನೆಸ್ ಮಾಡೋದಕ್ಕೆ ಅಂತ 15 ವರ್ಷಕ್ಕೆ ಇವರು ಲೈಸೆನ್ಸ್ ತೊಗೊಳ್ತಾರೆ, ಟ್ರೇಡ್ ಲೈಸೆನ್ಸ್. ಈ ಕಂಪನಿ ಬಂದು ಆದರೆ ಫಾರ್ಮಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇ 1618 ಆಗುತ್ತೆ. ನೀವು ಕೇಳ್ಬೋದು, ಸರ್ 15 ವರ್ಷಕ್ಕೆ ಪರ್ಮಿಷನ್ ಇದೆ ಮತ್ತು ಇಲ್ಲಿ 3 ವರ್ಷ ಜಾಸ್ತಿ ಆಗಿಬಿಡಿದೆ ಅಂದರೆ ಪರ್ಮಿಷನ್ನ ರಿನ್ಯೂ ಮಾಡ್ಕೊತಾ ಇರ್ತಾರೆ. ಅದಕ್ಕೆ 1680 ಈ ಕಂಪನಿ ಬಿಸ್ನೆಸ್ ಮಾಡೋದನ್ನು ಸ್ಟಾರ್ಟ್ ಮಾಡುತ್ತೆ. ಅಂದರೆ ಪರ್ಮಿಷನ್ 1600 ತೊಗೊಂಡ್ರೂ ಕೂಡ ಎಷ್ಟೊಂದು ಕೆಲಸ ಕಾರ್ಯಗಳಿರುತ್ತಲ್ವ, ಅವರು ಶಿಪ್ಗಳು ತೊಗೊಳೋದಿರ್ಬೋದು, ಎಂಪ್ಲಾಯೀಸ್ನ ರಿಕ್ರೂಟ್ ಮಾಡ್ಕೊಳ್ಳೋದು, ಇದೆಲ್ಲ ಆಗಿ ಅಷ್ಟು ವರ್ಷ ಆಗಿಬಿಡುತ್ತೆ. ನೋಡಿ, ಮೊಘಲ್ ಎಂಪರರ್ ಒಬ್ಬ ವ್ಯಕ್ತಿ ಇರ್ತಾನೆ, ಜಹಾಂಗೀರ್ ಅಂತ. ಈ ವ್ಯಕ್ತಿ ಇಂಗ್ಲೀಷ್ ಅವ್ರಿಗೆ ಪರ್ಮಿಷನ್ ಕೊಡ್ತಾನೆ. ಏನಕ್ಕೆ ಅಂದರೆ ಸೂರತ್ ಅಂತ ಒಂದು ಜಾಗ ಇರುತ್ತೆ ಗುಜರಾತ್ ಹತ್ರ. ಆ ಜಾಗದ ಹತ್ರ ಒಂದು ವೇರ್ ಹೌಸ್, ಇವ್ರದ್ದೇ ಆದಂಥ ಒಂದು ಗೋಡೌನ್, ಅದನ್ನು ಮತ್ತು ಒಂದು ಫ್ಯಾಕ್ಟ್ರಿ ಏನಾದರೂ ಬೇಕು ಅಂದರೆ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಪರ್ಮಿಷನ್ ಕೊಡ್ತಾನೆ. 1617 ಏನಾಗುತ್ತೆ, ಸರ್ ಥಾಮಸ್ ರೋ ಅನ್ನೋಂಥ ವ್ಯಕ್ತಿ ಜಹಾಂಗೀರ್ ಕೋರ್ಟಿಗೆ ಬರ್ತಾನೆ. ಬಂದು ಏನಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಅಂಬಾಸಿಡರ್, ನಾವು ಇವಾಗ ಹೇಳ್ತೀವಲ್ವ ಡಿಪ್ಲೊಮ್ಯಾಟಿಕ್ ಇದರಲ್ಲಿ ಇಂಡಿಯನ್ ಅಂಬಾಸಿಡರ್ ಪಾಕಿಸ್ತಾನಲ್ಲಿರ್ತಾರೆ, ಇಂಡಿಯನ್ ಅಂಬಾಸಿಡರ್ ಅಮೆರಿಕಾದಲ್ಲಿರ್ತಾರೆ ಅಂತ. ಅದೇ ರೀತಿ ಈ ಇಂಗ್ಲೆಂಡ್ನ ಅಂಬಾಸಿಡರ್ ಆಗಿ ಥಾಮಸ್ ರೋ ಇಂಡಿಯಾಗೆ ಬರ್ತಾರೆ, ಅಂದರೆ ಮೊಘಲ್ ಕೋರ್ಟ್ಗೆ ಬರ್ತಾರೆ. ನೆಕ್ಸ್ಟು ಇಂಗ್ಲೀಷ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ರೀಸ್ ಇನ್ ಆಗ್ರಾ, ಅಹಮದಾಬಾದ್ ಆ್ಯಂಡ್ ಬ್ರೋಚ್. ಇವ್ರು ಏನು ಮಾಡ್ತಾರೆ, ಆಗ್ರಾ, ಅಹಮದಾಬಾದ್, ಬ್ರೋಚಲ್ಲೆಲ್ಲ ಫ್ಯಾಕ್ಟ್ರಿಗಳೆಲ್ಲ ಸ್ಟಾರ್ಟ್ ಮಾಡ್ತಾರೆ. 1639 ಏನಾಗುತ್ತೆ, ಇಂಗ್ಲೀಷ್ ಟುಕ್ ಮದ್ರಾಸ್ ಫ್ರಮ್ ದ ಕಿಂಗ್ ಆಫ್ ಚಂದ್ರಗಿರಿ ಆ್ಯಂಡ್ ಬಿಲ್ಟ್ ಎ ಸ್ಟ್ರಾಂಗ್ ಫೋರ್ಟ್ ಕಾಲ್ಡ್ ಸೆಂಟ್ ಜಾರ್ಜ್ ಫೋರ್ಟ್. ಬ್ರಿಟಿಷವರು ಅಥವಾ ಇಂಗ್ಲೀಷ್ ಅವ್ರು ಏನು ಮಾಡ್ತಾರೆ, 1639 ಮದ್ರಾಸ್ ಅಂತ ಒಂದು ಜಾಗ ಇರುತ್ತೆ, ಇವಾಗ ಚೆನ್ನೈ ಏನು ಕರಿತೀವಿ ಅದೇ ಜಾಗ. ಆ ಜಾಗನ ಚಂದ್ರಗಿರಿ ರಾಜ ಒಬ್ಬ ಇರ್ತಾನೆ, ಆ ರಾಜನ ಹತ್ರದಿಂದ ಇವರು ತೊಗೊಂಡು ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿ ಒಂದು ಕೋಟೆ ಕಟ್ತಾರೆ, ತುಂಬ ಸ್ಟ್ರಾಂಗ್ ಕೋಟೆ, ಸೆಂಟ್ ಜಾರ್ಜ್ ಫೋರ್ಟ್ ಅಂತ ಅದರ ಹೆಸರು. 1668 ಏನಾಗುತ್ತೆ, 1668 ಚಾರ್ಲ್ಸ್ ದಿ ಸೆಕೆಂಡ್ ಅನ್ನೋಂಥ ಒಬ್ಬ ವ್ಯಕ್ತಿ ಇರ್ತಾರೆ. ಇವನು ಪ್ರಿನ್ಸ್ ಆಫ್ ಇಂಗ್ಲೆಂಡ್. ಪ್ರಿನ್ಸ್ ಅಂದರೆ ರಾಜ ಅಲ್ಲ, ರಾಜನ ಮಗ ಅಥವಾ ನೆಕ್ಸ್ಟ್ ಇನ್ ಲೈನ್ ಮೊಮ್ಮಗ ಆ ಥರ ಇರ್ತಾರಲ್ಲ, ಅವ್ರನ್ನ ಪ್ರಿನ್ಸ್ ಅಂತ ಕರೀತಾರೆ. ಆ ಪ್ರಿನ್ಸ್ ಏನು ಮಾಡ್ತಾನೆ, ಬಾಂಬೆ ಅಥವಾ ಇವಾಗ ಮುಂಬೈ ಏನು ಕರಿತೀವಿ ಆ ಜಾಗನ ತೊಗೊಂಡು ಈಸ್ಟ್ ಇಂಡಿಯಾ ಕಂಪನಿಗೆ ಬಾಡಿಗೆಗೆ ಅಂತ ಕೊಡ್ತಾನೆ. ಏನಂದರೆ ಆಗ ಮುಂಬೈ ಅಥವಾ ಬಾಂಬೆ ಏನಿದೆ ತುಂಬ ಹಿಂದುಳಿದಂಥ ಜಾಗ, ಅಲ್ಲಿ ತುಂಬ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳಿರುತ್ತೆ, ದ್ವೀಪಗಳು, ಅದು ತುಂಬ ಹಿಂದುಳಿದಂಥ ಜಾಗ, ಅದು ಸಮುದ್ರದ ಹತ್ರದಲ್ಲಿರುತ್ತೆ. ಆ ಜಾಗನ ಬರೀ 1 ವರ್ಷಕ್ಕೆ 10 ಪೌಂಡ್ಸ್, 1 ಪೌಂಡ್ ಅಂದರೆ 85 ರೂಪಾಯಿ ಇವಾಗ ಇರೋವಂಥ ಇದರಲ್ಲಿ, ಅಂದರೆ ನೀವು ಲೆಕ್ಕ ಹಾಕ್ಬೋದು 850-900 ರೂಪಾಯಿಗೆ 1 ವರ್ಷಕ್ಕೆ ಬಾಡಿಗೆಗೆ ಅಂತೇಳ್ಬಿಟ್ಟು ಕೊಡ್ತಾನೆ. ಆ ಕಾಲಕ್ಕೆ ಅದೊಂದು ಸ್ವಲ್ಪ ಕನ್ಸಿಡರಬಲ್ ಅಮೌಂಟ್, ಅಂದರೆ ತುಂಬ ಏನು ಕಮ್ಮಿ ಏನಲ್ಲ ಮತ್ತು ತುಂಬ ಏನು ಜಾಸ್ತಿ ಅಲ್ಲ, ನಾರ್ಮಲ್ ಅಮೌಂಟ್. 1690 ಇನ್ 1690 ಇಂಗ್ಲೀಷ್ ಪರ್ಚೇಸ್ಡ್ 3 ವಿಲೇಜಸ್ ಕಾಲ್ಡ್ ಸುಲ್ತಾನೌಟಿ, ಕಾಲಿಕಟ್ ಆ್ಯಂಡ್ ಗೋವಿಂದಪುರ ನಿಯರ್ ಹೂಗ್ಲಿ ರಿವರ್ ಆ್ಯಂಡ್ ಬಿಲ್ಟ್ ಫೋರ್ಟ್ ವಿಲಿಯಮ್. 1690 ಬ್ರಿಟಿಷವರು ಅಥವಾ ಇಂಗ್ಲೀಷವರು 3 ಊರುಗಳನ್ನು ಪರ್ಚೇಸ್ ಮಾಡ್ತಾರೆ, ಸುಲ್ತಾನೌತಿ, ಕಾಲಿಕಟ ಮತ್ತು ಗೋವಿಂದಪುರ ಅಂತ, ಹೂಗ್ಲಿ ನದಿ ದಡದಲ್ಲಿದೆ. ಅಲ್ಲಿ ಅವ್ರು ಏನು ಮಾಡ್ತಾರೆ, ಫೋರ್ಟ್ ವಿಲಿಯಮ್ ಅಂತ ಒಂದು ಫೋರ್ಟ್ ಕಟ್ತಾರೆ. ಫೋರ್ಟ್ ಅಂದರೆ ಕೋಟೆ, ಒಂದು ಕೋಟೆ ಕಟ್ಕೊತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಈ ಕೋಟೆ ಸುತ್ತನೇ ಒಂದು ದೊಡ್ಡ ಸಿಟಿ ಬೆಳೆದು ಬಿಡುತ್ತೆ. ಅಂದರೆ ಇವಾಗ ನೀವು ಕಲ್ಕತ್ತಾ ಅಥವಾ ಕೋಲ್ಕತ್ತಾ ಅಂತ ಏನು ಕರಿತೀವಿ ವೆಸ್ಟ್ ಬೆಂಗಾಲಲ್ಲಿ, ಅಥವಾ ವೆಸ್ಟ್ ಬೆಂಗಾಲ್ ಕ್ಯಾಪಿಟಲ್ ಆಗಿದೆ, ಆ ಕ್ಯಾಪಿಟಲ್ಲೇ ಈ ಫೋರ್ಟ್ ಸುತ್ತು ಬೆಳ್ಕೊಂಡಿರೋವಂಥದ್ದು. ಮೊದಲು ಇದೊಂದು ಕೋಟೆನ ಬ್ರಿಟಿಷರು ಕಟ್ಟಿದ್ರು, ಅದು ಸುತ್ತು ಜನಗಳೆಲ್ಲ ಸೇರಿ ಈಗ ಅಷ್ಟು ದೊಡ್ಡ ಸಿಟಿ ಆಗಿದೆ ಅದು. ಬೈ 17th century ದಿ ಇಂಗ್ಲೀಷ್ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಬಾಂಬೆ, ಮದ್ರಾಸ್ ಆ್ಯಂಡ್ ಕಲ್ಕತ್ತಾ ಆಸ್ ದೇರ್ ಪ್ರೆಸಿಡೆನ್ಸೀಸ್. ನೋಡಿ 17th century ಅಷ್ಟರಲ್ಲಿ, ಅಂದರೆ 1600 ಹಿಡಿದು 1699ವರೆಗೂ, ಆ 100 ವರ್ಷ ಏನಿದೆ ಅದನ್ನು 17th century ಅಂತಾರೆ. ಆ ಟೈಮ್ ಅಷ್ಟರಲ್ಲಿ ಇಂಗ್ಲೀಷ್ ಅವ್ರು ಏನು ಮಾಡ್ತಾರೆ, ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾನ ಅವ್ರ ಮೇಯ್ನ್ ಹೆಡ್ ಕ್ವಾರ್ಟರ್ಸ್ ಥರ ಅಥವಾ ರೂಲಿಂಗ್ ಏರಿಯಾಸ್ ಮತ್ತು ಬಿಸ್ನೆಸ್ ಮಾಡೋಂಥ ಏರಿಯಾಸ್ ಥರ ಎಸ್ಟಾಬ್ಲಿಷ್ ಮಾಡ್ತಾರೆ. ಬೈ ಲೇಟ್ 18th century ಅಂದರೆ 1700ನೇ ಇಸ್ವಿಯಿಂದ 1799ನೇ ಇಸ್ವಿ, ಅಷ್ಟು 100 ವರ್ಷ ಏನಿದೆ ಅದನ್ನು 18th century ಅಂತಾರೆ. 18th century ಒಳಗೆ, ಲೇಟ್ 18th century ಅಂದರೆ ಆಲ್ಮೋಸ್ಟ್ ಆಲ್ 1760 ಆ ಟೈಪ್. ಇಂಗ್ಲೀಷ್ ಅವ್ರು ಏನು ಮಾಡ್ತಾರೆ, ಕಲ್ಕತ್ತಾನ ಅವ್ರ ಕ್ಯಾಪಿಟಲ್ ಸಿಟಿಯಾಗಿ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ, ಅವ್ರದ್ದೇ ಆದಂಥ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಏನು ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ಸ್ ಅಂದರೆ ಅವ್ರದ್ದೇ ಆದಂಥ ರೂಲ್ಸ್. ಅಂದರೆ ಈ ಕೋಟೆ ಅಥವಾ ಆ ಸಿಟಿ ಏನಿದೆ, ಆ ಸಿಟಿ ಒಳಗೆ ಅವ್ರ ಕಂಟ್ರೋಲಲ್ಲಿರೋಂಥ ಏರಿಯಾ ಒಳಗೆ ನಮ್ಮ ಇಂಡಿಯಾ ರೂಲ್ಸ್ ಏನೂ ವರ್ಕ್ ಆಗಲ್ಲ,
ಅವ್ರದ್ದೇ ಸಪ್ರೇಟ್ ರೂಲ್ ವರ್ಕ್ ಆಗುತ್ತೆ ಅಂತ. ಅವ್ರದ್ದು ಇಂಗ್ಲೀಷ್ ಅವ್ರದ್ದು ಏನು ರೂಲ್ ಮಾಡ್ಕೊಂಡಿರ್ತಾರೆ ಅಥವಾ ಆ ರೂಲ್ ಮಾತ್ರ ವರ್ಕ್ ಆಗುತ್ತೆ ಅಂತ. ಇದರಿಂದನೇ ಹೇಳ್ಬೇಕು ಅಂದರೆ ಇಂಗ್ಲೀಷ್ ಅವ್ರಿಗೂ ಮತ್ತು ನಮ್ಮ ಇಂಡಿಯನ್ಸ್ಗೂ ತುಂಬ ಕ್ಲಾಶಸ್ ನಡೆಯೋದು. ಯಾಕೆಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ಯಾರು ರೆಂಟಿಗೆ ಬಂದಿರ್ತಾರೆ, ಏನಾದ್ರು ಬಂದಿರ್ತಾರೆ, ಬಂದುಬಿಟ್ಟು ಅವ್ರದ್ದೇ ಆದಂಥ ಒಂದು ರೂಲ್ಸ್ ಮಾಡಿಕೊಂಡು ನಾನು ಕರೆಂಟ್ ಬಿಲ್ ಕಟ್ಟಲ್ಲ, ನಾನು ವಾಟರ್ ಬಿಲ್ ಕಟ್ಟಲ್ಲ, ಇಲ್ಲಾಂದರೆ ರೆಂಟ್ ನಾನು ಕೊಡಲ್ಲ ನೀನು ಕೊಡಬೇಕು, ಈ ಥರ ಎಲ್ಲ ಯೂಸ್ಲೆಸ್ ರೂಲ್ಸ್ ಮಾಡಿದ್ರೆ ತುಂಬ ಪ್ರಾಬ್ಲಮೆಟಿಕ್ ಆಗುತ್ತೆ. ಅದೇ ರೀತಿ ಇಲ್ಲಿ ಏನಾಗುತ್ತೆ, ಬೆಂಗಾಲ್ ರೂಲರ್ ಇರ್ತಾನೆ, ಅವನಿಗೂ ಮತ್ತು ಇಂಗ್ಲೀಷ್ ಅವ್ರಿಗೂ ಕೂಡ ಗಲಾಟೆ ಆಗುತ್ತೆ. ನನ್ನ ಒಂದು ಜಾಗದಲ್ಲಿ ನಾನು ಕಂಟ್ರೋಲ್ ಮಾಡೋಂಥ ಒಂದು ದೇಶದಲ್ಲಿ ನೀವು ಬಂದು ನಿಮ್ಮದೇ ಆದಂಥ ರೂಲ್ಸ್ ಮಾಡ್ತಾಯಿದ್ದೀರಾ ಅಂತೇಳಿದ್ರೆ ನನಗೆ ಅದು ಅವಮಾನ ಅಂತ ಲೆಕ್ಕ ಅಂದ್ಬಿಟ್ಟು ಅಲ್ಲಿ ಕ್ಲಾಶಸ್ ನಡೆಯುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ನೀವು ಕೇಳ್ತೀರ ನೋಡಿರಿ. ನೆಕ್ಸ್ಟು ಫ್ರೆಂಚ್ ಅವ್ರು ಬರ್ತಾರೆ ನೋಡಿ. ಫ್ರೆಂಚ್ ಅವ್ರು ಬಂದು ಇವರೊಂದು ಕಂಪನಿ ಸ್ಟಾರ್ಟ್ ಮಾಡ್ಕೊತಾರೆ. ಇದರ ಹೆಸರು ಬಂದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ. ಫ್ರೆಂಚ್ ಎಲ್ಲಿ ಬರುತ್ತೆ ದೇಶ ಅಂತ ಆಲ್ರೆಡಿ ತೋರಿಸಿದ್ದೀನಿ, ಫ್ರಾನ್ಸ್ ಇಲ್ಲಿ ಬರುತ್ತೆ. ಫ್ರಾನ್ಸ್ನ ಜನಗಳನ್ನ ನಾವು ಫ್ರೆಂಚ್ ಅಂತ ಕರಿತೀವಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಸ್ಟಾರ್ಟ್ ಮಾಡ್ತಾರೆ 1664. ಇದ್ರದ್ದು ಒಂದು ಸ್ವಲ್ಪ ಚೇಂಜ್ ಇದೆ. ಏನಂತ ಹೇಳಿದ್ರೆ ಇದು ಪ್ರೈವೇಟ್ ಕಂಪ್ನಿ ಅಲ್ಲ, ಗೌರ್ಮೆಂಟ್ ಓನ್ಡ್ ಕಂಪನಿ. ಅಂದರೆ ಇದು ಕೂಡ ಒಂದು ಕಂಪನಿನೇ, ಆದರೆ ರಿಲಯನ್ಸ್ ಟಾಟಾ ಥರ ಗೌರ್ಮೆಂಟ್ ಕಂಪನಿ ಅಲ್ಲ. ಇದು ಬಂದು ರಿಲಯನ್ಸ್ ಟಾಟಾ ಥರ ಪ್ರೈವೇಟ್ ಕಂಪ್ನಿ ಅಲ್ಲ, ಇದೊಂದು ಗೌರ್ಮೆಂಟ್ ಓನ್ಡ್ ಕಂಪನಿ. ಫಾರ್ ಎಕ್ಸಾಂಪಲ್ ಬೆಸ್ಕಾಮ್ ಅಥವಾ ಇನ್ನೊಂದು ಯಾವುದು HAL ಅಂತ ಏನು ಹೇಳ್ತೀವಿ ಅದು ಇರ್ಬೋದು, ಮತ್ತು BEML ಅಂತ ಹೇಳ್ತೀವಿ. ಈ ಥರ ಗೌರ್ಮೆಂಟ್ ಅವ್ರು ಕಂಟ್ರೋಲ್ ಮಾಡೋಂಥ ಕಂಪನೀಸ್ ಇರುತ್ತಲ್ಲ, ಆ ರೀತಿ ಕಂಪನಿ ಆಗಿರುತ್ತೆ. ಫ್ರೆಂಚ್ ಗೌರ್ಮೆಂಟ್ ಇದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. 1668 ಏನಾಗುತ್ತೆ, ಇವರು ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ ಸೂರತ್ತಲ್ಲಿ. ಮಾಡಿಬಿಟ್ಟು ಆಮೇಲೆ ಏನಾಗುತ್ತೆ, ಇನ್ನೂ ಎಷ್ಟೊಂದು ಫ್ಯಾಕ್ಟ್ರಿಗಳೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಮಚಿಲಿಪಟ್ನಂ, ಚಂದ್ರನಗರ್, ಮಾಹೆ, ಕರೈಕಲ್, ಕಾಸಿಂ ಬಜಾರ್, ಈ ಕಡೆ ಎಲ್ಲ ಕೂಡ ಎಷ್ಟೊಂದು ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗುತ್ತೆ. 1674 ಅಷ್ಟರಲ್ಲಿ ಏನಾಗುತ್ತೆ, 1674 ಒಬ್ಬ ಮುಸ್ಲಿಂ ಅಫಿಷಿಯಲ್ ಇರ್ತಾನೆ. ಅವನ ಹತ್ರದಿಂದ ವಾಲಿಕಂಡಪುರಂ ಅನ್ನೋ ಒಂದು ಜಾಗನ ಇವರು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿ ಅದನ್ನು ಒಂದು ಮೇಜರ್ ಟ್ರೇಡಿಂಗ್ ಸೆಂಟರ್ ಆಗಿ ಇವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂದರೆ ಬಿಸ್ನೆಸ್ ಮಾಡೋವಂಥ ಒಂದು ಜಾಗ, ಒಂದು ಮಾರ್ಕೆಟ್ ಅಂದ್ಕೊಳ್ಳಿ, ಆ ರೀತಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಜಾಗನ ನಾವು ಇವಾಗ ಪಾಂಡಿಚೇರಿ ಅಂತ ಕರಿತೀವಿ. ಯೂನಿಯನ್ ಟೆರಿಟರಿ ಆಗಿದೆ ಪಾಂಡಿಚೇರಿ, ತಮಿಳ್ನಾಡು ಹತ್ರ ಇದೆ ಅದು ನೋಡಿ. ಆಮೇಲೆ ಏನಾಗ್ತಾರೆ, ಫ್ರೆಂಚ್ ಅವರು ಅಥವಾ ಫ್ರಾನ್ಸಿಂದ ಏನು ಮಾಡ್ತಾರೆ, ಡ್ಯೂಪ್ಲೆಕ್ಸ್ ಅನ್ನೋ ಒಂದು ವ್ಯಕ್ತಿನ ಕಳಿಸ್ತಾರೆ ಈ ಪಾಂಡಿಚೇರಿಗೆ ಅಥವಾ ಇಂಡಿಯಾಗೆ ಅಂದ್ಕೊಳ್ಳಿ. ಏನಂತ, ಗವರ್ನರ್ ಅಂತ ಹೇಳಿದ್ರೆ ಇವ್ರ ಏರಿಯಾ ಅಂತ ಏನು ಕನ್ಸಿಡರ್ ಮಾಡ್ತಾ ಇರ್ತಾರೆ ಪಾಂಡಿಚೇರಿ ಮತ್ತು ಅದು ಸುತ್ತಮುತ್ತ ಏರಿಯಾಸ್ನ, ಅದನ್ನ ರೂಲ್ ಮಾಡೋಕ್ಕೆ ಮತ್ತು ಅದರಿಂದ ಗೌರ್ಮೆಂಟ್ ಇಂಟ್ರೆಸ್ಟ್ನ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿನ ಕಳಿಸ್ತಾರೆ. ಈ ಡ್ಯೂಪ್ಲೆಕ್ಸ್ಗೆ ತುಂಬ ಹೈ ಆ್ಯಂಬಿಷನ್ಸ್ ಇರುತ್ತೆ. ಅಂದರೆ ಇವನು ಒಂದು ರೀತಿ ಈ ವ್ಯಕ್ತಿ ಯಾವ ಥರ ಅಂದರೆ, ನಾವು ಪಾದರಸ್ ಥರ ಕೆಲಸ ಮಾಡ್ತಾರೆ ಅಂತಾರಲ್ಲ, ಆ ಥರ ತುಂಬ ಒಳ್ಳೆ ಕೆಲಸಗಾರ ಅಂತ ಹೇಳ್ಬೋದು. ಇವನಿಗೆ ತುಂಬ ಆಸೆ ಇರುತ್ತೆ, ಒಂದು ಫ್ರಾನ್ಸ್ನ ಒಂದು ಡಾಮಿನೆಂಟ್ ಪವರ್ ಆಗಿ ಎಸ್ಟಾಬ್ಲಿಷ್ ಮಾಡಬೇಕು ಸೌತ್ ಇಂಡಿಯಾದಲ್ಲಿ ಅಂತ. ಅಂದರೆ ತುಂಬ ಕಾಂಪೀಟ್ ಕೊಡಬೇಕು ಎಲ್ಲರಿಗೂ ಅಂತ. ಡ್ಯೂಪ್ಲೆಕ್ಸ್ ಆ್ಯಂಬಿಷನಿಂದ ಏನಾಗುತ್ತೆ, ಕರ್ನಾಟಿಕ್ ವಾರ್ಸ್ ಸ್ಟಾರ್ಟ್ ಆಗುತ್ತೆ ಇಂಗ್ಲೀಷ್ ಜೊತೆ. ಅಂದರೆ ಏನು ಕರ್ನಾಟಿಕ್ ವಾರ್ಸ್ ಅಂದರೆ, ಜಸ್ಟ್ ನಾನು ನೆಕ್ಸ್ಟ್ ಬರುತ್ತೆ ಡಿಸ್ಕ್ರಿಪ್ಷನ್ನಲ್ಲಿ, ನೆಕ್ಸ್ಟ್ ಫರ್ದರ್ ಪಾರ್ಟಲ್ಲಿ ಬರುತ್ತೆ. ಈಗ ಜಸ್ಟ್ ನಾನು ಹೇಳ್ತೀನಿ ಏನು ಕರ್ನಾಟಿಕ್ ವಾರ್ ಅಂದರೆ. ನೋಡಿ, ಇಂಡಿಯನ್ದು ಇಬ್ಬರು ರೂಲರ್ಸ್ ಇರ್ತಾರೆ, ಒಬ್ರಿಗೊಬ್ರಿಗೆ ಆಗ್ತಾ ಇರಲ್ಲ. ಅವಾಗ ಏನು ಮಾಡ್ತಾರೆ, ಒಬ್ಬರ ಕಡೆಗೆ ಒಂದು ರೂಲರ್ಗೆ ಬ್ರಿಟಿಷ್ ಅವ್ರು ಸಪೋರ್ಟ್ ಮಾಡ್ತಾರೆ, ಇನ್ನೊಂದು ರೂಲರ್ಗೆ ಈ ಫ್ರೆಂಚ್ ಅವ್ರು ಸಪೋರ್ಟ್ ಮಾಡ್ತಾರೆ. ಆವಾಗ ಇವರಿಬ್ಬರು ಕಿತ್ತಾಡ್ಕೊತಾರೆ. ಅದು ಅಂದರೆ ಏನು, ಇವ್ರು ಫ್ರೆಂಚ್ಗೂ ಮತ್ತು ಇಂಗ್ಲೀಷ್ಗಿರೋಂಥ ಬಿಸ್ನೆಸ್ ಕಾಂಪಿಟೇಷನ್ ಅಥವಾ ಅವರು ಇದರಲ್ಲಿ ಏನಿರುತ್ತೆ 7 year ವಾರ್ 100 year ವಾರ್ ಅಂತ ಸುಮಾರು ನಡೀತಾ ಇರುತ್ತೆ. ಆ ಒಂದು ಕಾಂಪಿಟೇಷನ್ನ ಇಲ್ಲಿಗೆ ತಂದು ಆ ಪಾಲಿಟಿಕ್ಸ್ನೆಲ್ಲ ಇಲ್ಲಿ ಇಂಡ್ಯೂಸ್ ಮಾಡಿ ನಮ್ಮ ಜನಗಳು ಕಿತ್ತಾಡೋದಕ್ಕೆ ಇವರು ಪ್ರೋತ್ಸಾಹ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಈಗ ಕಾಂಪಿಟೇಷನ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್ ಅಂತ ನೋಡೋಣ. ನೋಡಿ, ಪೋರ್ಚುಗೀಸ್ ಮತ್ತು ಡಚ್ ಏನು ಮಾಡ್ತಾರೆ, ಇವ್ರ ಹತ್ರ ಕಾಂಪಿಟೇಷನ್ ತಡೆಯೋಕ್ಕಾಗಲ್ಲ ಅವ್ರಿಗೆ. ಯಾಕಂದರೆ ಇವರು ತುಂಬ ರಿಸೋರ್ಸ್ಫುಲ್ ದೇಶಗಳು. ಇವ್ರ ಹತ್ರ ಮ್ಯಾನ್ ಪವರ್ ಇರುತ್ತೆ, ವೆಪನ್ಸ್ ಇರುತ್ತೆ, ಮತ್ತು ಶಿಪ್ಸ್ ಇರುತ್ತೆ, ಏನು ರಿಸೋರ್ಸ್ ಬೇಕೋ ಎಲ್ಲ ಇರುತ್ತೆ. ಅದಕ್ಕೆ ಇವ್ರ ಹತ್ರ ಇವ್ರನ್ನ ಏನು ಎದುರಾಕೊಳ್ಳೋಕ್ಕಾಗದಿದ್ದಾಗೆ ಪೋರ್ಚುಗೀಸ್ ಮತ್ತು ಡಚ್ ಆಲ್ಮೋಸ್ಟ್ ಆಲ್ ಇಂಡಿಯಾ ಬಿಟ್ಟು ಹೋಗ್ಬಿಡ್ತಾರೆ, ಸ್ವಲ್ಪ ಜಾಗ ಬಿಟ್ಟು ಪೋರ್ಚುಗೀಸ್ ಅವರು. ಲಾಸ್ಟ್ಗೆ ಏನಾಗುತ್ತೆ, ಫ್ರೆಂಚ್ ಮತ್ತು ಇಂಗ್ಲೀಷ್ ಅವ್ರು ಇಬ್ಬರು ಮಾತ್ರ ಇರ್ತಾರೆ ಇಂಡಿಯಾದಲ್ಲಿ. ಇವರು ತುಂಬ ಟಾಪಲ್ಲಿರಬೇಕು, ನಾನ್ ಟಾಪಲ್ಲಿರಬೇಕು ಅಂದ್ಬಿಟ್ಟು ಇಬ್ಬರ ಮಧ್ಯೆ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಇದರಿಂದ ಏನಾಗುತ್ತೆ, ಹೈದರಾಬಾದ್ ರೀಜನಲ್ಲಿ ಇವಾಗ ತಮಿಳ್ನಾಡು, ಆಂಧ್ರ ಪ್ರದೇಶ ಎಲ್ಲ ಇದೆಯಲ್ಲ, ಆ ಜಾಗದಲ್ಲಿ ಒಂದು ಗಲಾಟೆ ನಡೆಯುತ್ತೆ. ಕರ್ನಾಟಿಕ್ ಏರಿಯಾ ಅಂತ ಕರೀತಾರೆ ಆ ಕಾಲದಲ್ಲಿ. ಅಲ್ಲಿ ನಾನು ಅವಾಗ ಏನು ಹೇಳಿದೆ, ನಾನು ಈ ಕಡೆ ಒಬ್ಬ ರಾಜ ಅವರಿಬ್ಬರಿಗೂ ಇವರಿಬ್ಬರು ಸಪೋರ್ಟ್ ಮಾಡ್ತಾರೆ ಅಂತ. ಆ ರೀತಿ ಸಪೋರ್ಟ್ ಮಾಡಿಕೊಂಡು ತುಂಬ ದೊಡ್ಡ ಜಗಳಗಳೆಲ್ಲ ಆಗುತ್ತೆ.
ನೋಡಿ ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದಾರೆ, ಇಂಡಿಯಾ ಮ್ಯಾಪ್. ಇದರಲ್ಲಿ ನೀವು ಯಾವ್ಯಾವ ಜಾಗ ಎಲ್ಲೆಲ್ಲಿ ಬರುತ್ತೆ ಮತ್ತು ಬ್ರಿಟಿಷರು ಯಾವ ಜಾಗದಲ್ಲಿದ್ದರು, ಫ್ರೆಂಚವ್ರು ಯಾವ ಜಾಗದಲ್ಲಿದ್ದರು, ಇದ್ರ ಬಗ್ಗೆ ಎಲ್ಲ ನೀವು ಜಸ್ಟ್ ಒಂದು ಲುಕ್ ನೋಡಿದ್ರೆ ಒಂದು ಸರಿ ನಿಮ್ಗೆ ಇದ್ರ ಬಗ್ಗೆ ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ. ನೋಡಿ ಫಾರ್ ಎಕ್ಸಾಂಪಲ್ ಅಹಮದಾಬಾದ್ ಎಲ್ಲಿದೆ, ಮತ್ತು ಸೂರತ್ ಎಲ್ಲಿದೆ, ಡಿಯು, ಡಾಮನ್, ಸಾಲ್ಸೆಟ್, ಬಾಂಬೆ, ಗೋವಾ, ಮತ್ತು ಇಲ್ಲಿ ಕ್ಯಾಲಿಕಟ್ ಎಲ್ಲಿದೆ, ಮಾಹೆ ಎಲ್ಲಿದೆ. ಈ ಕಡೆ ಬಂದರೆ ಮಚಿಲಿಪಟ್ನಮ್ ಇರ್ಬೋದು, ಮದ್ರಾಸ್ ಇರ್ಬೋದು, ಪಾಂಡಿಚೇರ್, ಕರೈಕಲ್ಲು, ನಾಗಪಟ್ಟಣಂ, ಈ ಥರ ಎಲ್ಲಿ ಬಂದು ಸೆಟ್ಲಾದರು ಈ ಕೊಲೋನಿಯಲ್ ಪವರ್ಸ್ ಅಂತ ಅಂದ್ಬಿಟ್ಟು ನಮಗೆ ಈ ಮ್ಯಾಪ್ನ ಕ್ಲಿಯರಾಗಿ ಒಂದು ಸರಿ ಒಂದು 5 ಮಿನಿಟ್ಸ್ ಅನಲೈಸ್ ಮಾಡಿದ್ರಿ ಅಂದರೆ ಕ್ಲೀನಾಗಿ ಗೊತ್ತಾಗುತ್ತೆ.